ಊರಲ್ಲಿ ಇಬ್ರು ಇದ್ರು ಕರಟಕ ದಮನಕ. ಹತ್ತೂರಲ್ಲಿ ಕಷ್ಟಪಟ್ರು ಸಾರಿ ಹತ್ತೂರನ್ನೇ ಒತ್ತೆ ಇಟ್ರು ಕರಟಕ ದಮನಕ. ಭೂಮಿಯೊಂದು ಬೋಳು ತಲೆಯು ಒಪ್ಪಿ ಇಟ್ಟರೆ ತಪ್ಪು ಏನು? ಬಾಳು ಒಂದು ನಂದ ದೀಪ ಬತ್ತಿ ಇಟ್ಟರೆ ತಪ್ಪು ಏನು? ನರಮಾನವ ನರಿಮಾನವ ನರಮಾನವ ನರಿಮಾನವ ಇಲ್ಲಿ ಎಲ್ಲರೂ ಉತ್ತಮರಾದರೆ ಅರಮರು ಯಾರಾಗುವುದು? ಕರಟಕ ದಮನಕ ಕರಟಕ ದಮನಕ. ಸುತ್ತಕೊಳ್ಳಲ್ಲ ಲುಂಗಿ ಸುಳ್ಳು ಹಾಕೊಂಡೈತೆ ಅಂಗಿ ಕರಟಕ ಕರಟಕ. ಒಬ್ಬೊಬ್ರದ್ದು ಒಂದೊಂದು ಗುಂಗಿ ಒಬ್ರಿಗಿಂತ ಒಬ್ರು ಗೊಂಗಿ ದಮನಕ ದಮನಕ. ಪರ್ಫೆಕ್ಟ್ ಆಗಿ ಇಲ್ಲಿ ಯಾರವನೇ ಪ್ರತಿಯೊಬ್ಬನೂ ತುಸು ಕೆಟ್ಟವನೇ ಇಲ್ಲಿ ನಾವೇ ಬೆಸ್ಟು ಎಲ್ರೂ ವೇಸ್ಟು. ನಾನು ಗ್ರೇಟು ನೀನು ಗ್ರೇಟು ಎತ್ತು ಬೆಟ್ಟು ಎತ್ತು ಬೆಟ್ಟು. ಜೀವನ ಒಂದು ಜರ್ನಿಯಂತೆ ರೈಲು ಬಿಟ್ರೆ ತಪ್ಪು ಏನು? ದಾರಿಯಲ್ಲಿ ಯಾರೇ ಸಿಗಲಿ ಕೈ ಕೊಟ್ರೆ ತಪ್ಪು ಏನು? ನರಮಾನವ ನರಿಮಾನವ ನರಮಾನವ ನರಿಮಾನವ ಇಲ್ಲಿ ಎಲ್ಲರೂ ಸಿಂಹಗಳಾದರೆ ನರಿಗಳು ಯಾರಾಗುವುದು? ಟ್ಯಾಂಕರ್ ನೀರಿಂದ ಎಲ್ಲ ಸ್ಟಡಿ ಸ್ಟಡಿ. ತರಲ್ಲ ಯಾರು ನೀರು ಮುಟ್ಟಾಗಿಲ್ಲ. ನೀರ್ ಕುಡ್ದು 2 ದಿನ ಆತು. ಕೈ ಮುಗಿತೇನೆ, ಸ್ವಲ್ಪ ನೀರ್ ಕೊಡ್ರಿ. ದೇವ್ರಿಗೆ ನೀರಿಲ್ರಿ, ಕುದುರೆಗೆ ನೀರಿಲ್ಲೋಪ. ಯಾರ ಮನೆಗೂ ನೀರಿಲ್ಲ, ಎಲ್ಲಾರು ಒಂದೊಂದಿಗೆ ನೀರ್ ಹಿಡ್ಕೋತೇವೋ. ಹಿಂಗೆ ಕಟ್ಟೋ ಮರ್ಯ. ಟ್ಯಾಂಕರ್ ತರ್ಸಮ್ ನಾನು, ರೊಕ್ಕ ಕೊಡ್ರ ನಮ್ಮ MLA ಸಾಹೇಬ್ರು. ನಾನು ಹೇಳೋದಂಗ ಕೇಳಬೇಕು. ತೆಗಲೆ ನನ್ನ ಮುಡಿಗೆ ಮನೆ ತೆಗಿಲೆ ಗಾಡಿ. ಟಿಪ್ಪನ್ನು ತಿಂದರೆ ತಿಂತೀನಿ, ಸತ್ತರ ಸಾಯ್ತೀನಿ. ನಿನಗೆ ಯಾಕ? ನಮ್ಮ ಹುಡುಗಿ ಟಿಪ್ಪನ್ನು ಮಾಡಿದ್ಮೇಲೆ ತಟಕ ಪರ್ಸನಲ್ ಆಗಿ ನೀರು ಕುಡಿಸೋನು ಅಂತ ನೀರು ತಂದೇನೆ. ಬಾ ನೀರು ಕುಡಿ ಕುಡಿ. ನಿನ್ನ ಕೈ ಬಿಡಲೆ ಬಡ್ಕೋ. ಹುಡುಗಿ ಅಂತ
ದಾದಾಗಿರಿ ಮಾಡಕ್ ನಾಚಿಕೆ ಆಗಂಗಿಲ್ಲ ನಿನಗ ನೀರ್ ಬಂದ್ ಮಾಡ ಏ ಹುಚ್ಚು ಮುಡಿ ನಾಳೆ ಲಗ್ನ ಆಗವ ಅವನ್ ಜೋಡಿ ಏನ್ ಜಗಳಿಂದ ಜವಾನಿ ಗಪ್ಪುಂದ್ರ ಬೇಕಾರೆ ಹುಬ್ಳಿ ಬಸ್ ಸ್ಟ್ಯಾಂಡ್ 8ನೇ ರೇಟಿಂಗ್ ನಲ್ಲಿ ಮಾರ್ಬೇಡ ಆದ್ರೆ ಈ ಹೆಂಡತಿ ಸತ್ ಮುದಿ ಬದ್ಮಾಶ್ ಜೋಡಿ ನಾನ್ ಲಗ್ನ ಆಗಂಗಿಲ್ಲ ಈ ಜಗ್ಗ್ಯಾನ್ ಕಟ್ಕೊಂಡ್ರ ಈ ಹಾಳೂರ್ ಬಿಟ್ಟು ತಾಲೂಕಿಗೆ ಹೋಗಿ ಬಾಳಿವ್ ಮಾಡ್ಬೋದು ನೀನು ನಾ ಈ ಊರ್ ಬಿಡೋ ಮಗಳ ಅಲ್ಲ ಇಂತ ಹಲ್ಕಟಿಗೆ ಸಪೋರ್ಟ್ ಮಾಡ್ತೀಯಲ್ಲ ನೀ ಅವು ಅಲ್ಲ ದೆವ್ವ ನೀನು ಏ ಅಕ್ಕ ಅಣ್ಣ ಯಾರ ಬಂದ್ ಇವ್ನು ಸಾಯಿಸಿರೋ ಇವ್ನು ಅವನು ಮೊದಲ ನೀರ್ ಹಿಡ್ಕೊಳ್ವ ಇಲ್ಲಾಂದ್ರೆ ನಾವ್ ಸಾಯ್ಬೇಕಾಕತಿ ರತ್ನಗ ಕುಸುಮಿ ಒಪ್ಕೊಂಡ ಮದುವೆ ಆಗಲಿ ಅಂತ ಈಸು ದಿವಸ ಮಕ್ಕಳು ಮುಚ್ಕೊಂಡು ಅದನ್ನ ಇಕ್ಕಿ ಹಿಂಗ ಹಾರಾಡಿದ್ರೆ ಕಿಡ್ನ್ಯಾಪ್ ಮಾಡಿ ತಾಳಿ ಕಡತನ ನೋಡ ಮತ್ತ ಏಯ್ ರೊಕ್ಕ ಕೊಡ ಪುಕ್ಷಟಿ ಬರ್ತಾವ ನಾ ಬಿಸ್ಕಿಟ್ ಹತ್ತಿ ಮುನಿ ಬಿಸ್ಕಿಟ್ ಫ್ರೀ ಎಲ್ಲರೂ ಹೋಗ ಬಿಸಿರ ಈ ಅಂಗಡಿ ನಂದ ದುಡ್ಕೊಂಡ್ ತಿಂತೇನ್ ನಾನ ನಿನ್ನಂಗ ಎಮ್ಎಲ್ಎ ಹೆಲ್ತ್ ಬರ್ಕಂಗಿಲ್ಲ ನಾನ ರೊಕ್ಕ ಇಡ ಇಲ್ಲ ಚಪ್ಪಲ ಹರಿತಾವ ಹೋಗ ನಾಯಿ ನಮ್ಮ ಹುಡುಗಿ ಮನೆ ಮುಂದೆ ನೀರು ಕೊಡಲ್ಲ ಊರಾಗ ನಡ್ರಿ ಎತ್ತರ್ಲೆ ಏಯ್ ಹೇಳ ನಡೆಯವರಿಗೆಲೇ ಯಕ್ಕ ಯಕ್ಕ ನನ್ ಬರೀ ಎಣ್ಣೆ ಕೊಡ್ಬಾನ ಎಣ್ಣೆ ಕೊಡ್ಬಾನ ಬಾರೆ ಅಂತಗ ಮನೆಗೆ ಒಬ್ಬೊಬ್ಬರಿಗೆ ಒಂದೊಂದು ವಾಟೆ ನೀರು ಸಿಗೋದು ತ್ರಾಸ ಆಗುತ್ತೆ ನೋಡ್ರಿ ಈಕೆ ಎಣ್ಣೆ ಕೊಡ್ಬಂತಂದಾಳ ಸರಿಯಾಗಿ ಸುಪ್ರಾತಿ ಮುಂಡೆ ಯಾಕಂಗಂತೀಯಕ್ಕ ಏ ಅಕ್ಕಿಗೆ ಹಾಕ್ಬಿಡ್ತೀನಿ ನೀನು ಸರಿಕೆ ಸಿಕ್ ನೀರ್ ಬೇಡ್ರಿ ನೀರ್ ಕಳಬೆ ಏ ಲಾಡ ಹುಟ್ಟಿದ ಮಗನ ಹಿಡಿದು ಹಿಡಿದು ಹೋಗ್ತೀವಿ ಹ್ಯಾಂಗಂತ ಗೊತ್ತಲ್ಲ ಸಡ್ಡೆ ಬಸ್ಕೊಂಡು ಕುಂದ್ರಲ್ಲ ಮುಕ್ಕಳೆ ಏ ಸಾಯ್ಬೇಡವ ನಮ್ಮನ್ನ ಎಲ್ಲಿಂದಲೋ ಈ ಊರಿಗೆ ಬಂದು ಕುಲ್ಕಾಸ್ ಮಾಡ್ಕೊಂಡು ಬದುಕಾಕತ್ತೀವಿ ಬಡವ್ರು ನಾವು ಯಾಕ ಇಲ್ಲನ್ ಬೇಡ ನಿನ್ ಕೈ ಮುಗಿತೀನಿ ಒಂದ್ ಬಿಂದು ನೀರ್ ಕುದುರೆ ಕೊಡ್ರಿ ಮನುಷ್ಯರಿಗೆ ನೀರಿಲ್ಲ ಕುದುರೆ ಕೇಳ್ತಾರ ಹಿಡ್ಕೊಂಡ ಹಿಂಗೆಲ್ಲ ಹೇಳಿದ್ರೆ ಕೇಳಂಗಿಲ್ಲ ಬೇಕಿ ತಗೋ ಇದನ್ನ ಬಾರ್ ಹೇಳ್ತಾನೆ ಕರೆಕ್ಟ್ ಇವಕ್ಕ ಒಳ್ಳೆ ಮಾತಿಂದ ಮರದ ಕೊಟ್ಟು ಹೇಳ್ಬಾರ್ದು ಮುಕ್ಕಳಗ ಹಿಟ್ಟ ಕಳಿಸ್ಬೇಕ ನಡಿಲೇ ನೀನ್ ನಾವು ನಡಿ ನಡಿ ಮೂಲ ಕಟ್ಟಿಸಲ್ಲ ಹಾಳು ಮಾಡ್ಕೊಂತ ನಡಿ ನಡಿ ಸಾವಕಾಶ ಇರ್ಕಲ್ರಿ ಊರಿ ನೀರ್ ಕೊಡ ಭಗವಂತ ಏನ್ ಕೇಳ್ಕೋತಿರೋ ನಂದಿ ದೇವ್ರನ್ನ ಕೇಳ್ಕೊರಿ ಇನ್ನೇನು ಕೇಳಿ ನಂದಿ ನಿನಗ 14 ವರ್ಷ ಆತು ಬರಗಾಲ ಬಂದು ಮಳಿ ಕೊಡಪ್ಪ 10 ವರ್ಷ ಆತು ಊರ್ ಜಾತ್ರೆ ನಡೆದು ಊರ್ ಬಿಟ್ಟು ಮಂದಿ ವಾಪಸ್ ಬಂದು ಮತ್ತೆ ಜಾತ್ರೆ ನಡೆಯೋಂಗ್ ಮಾಡಪ್ಪ ನಡೀತತೆ ಜಾತ್ರೆ ನಡೀತತೆ ನಡೀತತೆ ಅಜ್ಜಾರ ತಾವು ಮಾತಾಡೋದು ಬಿಟ್ಟು ಎಷ್ಟೋ ವರ್ಷ ಆತು 2 ಅಕ್ಷರ ಏನಾರ ಅಂದ್ರೇನ್ರಿ ಈ ವರ್ಷ ಊರ್ ಜಾತ್ರೆ ನಡೀತತೆ ಖರೆ ನಡೀತೈತ್ರಿ ನನ್ನ ಒಳಗನ್ನಿ ಕಂಡಿದ್ದ ಹೇಳೇನಿ ಮಾತು ಜ್ಯೋತಿರ್ಲಿಂಗ ಊರ್ ಬಿಟ್ಟು ಮಂದಿ ಹೊಳ್ಳಿ ಬರ್ತಾರ್ರಿ ಅವರು ಏನು ಮಾತಾಡೋದಿಲ್ಲ ಹಾ ಆತ್ರಿ ಆತ್ರಿ ಅಪ್ಪರ ಆ ನಾಯಿ ಜಾಗ ಅವನಪ್ಪನ ಸೀಟ್ ಹೊಡ್ಸ್ ಸಾಯ್ಬೇಕ್ರಿ ಹಾಗಂತ ಹರ್ಕೆ ಬರ್ರಿ ಏನ್ ಮಾಡ್ದ ಜಗ್ಯ ಒಂದನಿ ನೀರ್ ಸಿಗ್ದಂಗ್ ಮಾಡೋಣ ಬಿಡ್ರ ಜಾತ್ರೆ ನಡೀತೈತಿ ಆ ಜೈ ಮಾತಾಡ್ಯಾರ ಏನು ಬ್ಯಾಸ್ಗಿನ ಬ್ಯಾಸ್ಗಿನ ಹಾಡ ಶರಣ್ರಿ ಸಾಹೇಬ್ರ ಸರ ಏನಿದೆ ಜಾತ್ರೆ ರೀ ಯಾವ್ರು ನಂದಿಕೊಳ್ರಿ ಸರ್ ಅವ್ರಿಗೊಂದು 1000 ಕಟ್ಟಿ ಕಳ್ಸ ಹಂಗಲ್ರಿ ಸರ್ ಆತ್ 2000 ಕಟ್ಟಿ ನಾನು ಮಾತಾ ಕೇಳಲ್ಲ ನೀವು ಹೇಳ ನನಗ್ ರೊಕ್ಕ ಬ್ಯಾಡ್ರಿ ಸರ ಮತ್ತೇನ್ ಬೇಕ್ರಲೇ ನೀರ್ ಬೇಕ್ರಿ ಕಳಿಸ್ತೀವಲ್ಲಪ್ಪ ವಾರಕ್ಕೊಂದು ಟ್ಯಾಂಕರ್ನ ಊರ್ ಜಾತ್ರೆ ಸರ ಇದು 100 ಟ್ಯಾಂಕರ್ ನೀರಿದ್ರು ಸಾಲಂಗಿಲ್ಲ ಹೇಳ್ರಿ 100 ಮಂದಿಲ್ದ ಊರಿಗೆ ನೀರು ಬಿಡಕ್ಕ ನಾನು MLA ಆಗಿನೇನ್ರಲ್ಲೇ ನಾವ್ ದೊಡ್ಡವ್ರಿ ನೀವೇ ಅಲ್ಲಿಗೆ ಬಂದ್ರ ಪರಿಸ್ಥಿತಿ ಗೊತ್ತಾಕತ್ರಿ ಅಲ್ಲಿಗೆ ಬಂದೇನು ಹುರಿಬೇಕನ್ಲ ಸಾಹೇಬ್ರು ನಿನ್ನವನು ಪಬ್ಲಿಕ್ನ ಕೆರ್ಕೋಬೇಡ ಅದು ಏನೂರದು ನನಗೊಂದು ಸಿಂಗಲ್ ಓಟ್ ಹಾಕಿಲ್ಲ ನೀವು 15-20 ಮಂದಿ ಬಂದಿರೇನ್ರಲ್ಲಿ ಇಲ್ಲಿ ಸರ್ ಹಂಗಲ್ರಿ ಸರ ಸಹಕಾರ ಬೇಕು ಊರಾಗ ನೀರಿಲ್ಲ ನೆಟ್ವರ್ಕ್ ಇಲ್ಲ ಡಾಂಬರ್ ರಸ್ತೆ ಇಲ್ಲ ಇವೆಲ್ಲ ಮಾಡಿಸ್ಬೇಕ್ರಿ ನೀವು ನಿಂತ
ಆತಪ್ಪ ಮೆಟ್ರೋ ಮಲ್ಟಿಪ್ಲೆಕ್ಸ್ ಇನ್ನೂ ಏನೇನ್ ಬೇಕು ಲಿಸ್ಟ್ ಹಾಕಿ ಕೊಟ್ಬಿಟ್ರಲ್ಲ ಮಾಡಿಸ್ಕೊಟ್ಬಿಡ್ತೇನೆ. ಅರ್ಧ ತಾಲೂಕಿಗೆ ನೀರು ಕೊಟ್ಟಂತ ಕೆರೆ ಐತ್ ನಮ್ಮ ಊರಾಗ. 10 ವರ್ಷ ಆತಾದ್ರೂ ಹೂಳೆ ತಕ ಬಂದಿಲ್ಲ ನೀವು. ಸರ್ಕಾರ ರೊಕ್ಕ ಗ್ರಾಂಟ್ ಮಾಡಿದ್ ಹೂಳೆ ತಕಂತ, ಆದ್ರ ಆ ರೊಕ್ಕ ಯಾ ಹಡ್ಸಿ ಮಗ ಹೊಡೆದನ್ ಗೊತ್ತಿಲ್ಲ ನೋಡ್ರಿ. ಗ್ರ್ಯಾಂಟ್ ರೊಕ್ಕ ನೀವ ತಿಂದಿರಿ ಅಂತಾರ, ಇದಕ್ಕೇನಂತೀರಿ? ಹಂಗಂತಾರ ಲೇ ಬಾಡನ್ಕೆ ಬಗ್ಲೆ ಇವ್ರು ಯಾಕ ನನ್ನ ಬುಡಕ ಬರಕತ್ತಾರ. ಮೆಟ್ಟು ತಕೊಂಡು ಹೆಟ್ಟಿ ಬಿಡಲ್ಲ ಹೇಳ್ತೀನಿ. ನೀವ ಬಾಂಡ್ಲಿ ಗುಡ್ಲಿ ಪಿಕಾಸಿ ತಗೊಂಡು ಎತ್ಗೇಳ್ರಿ ಹೋಳ ಅದ್ರ ಸಾಬ್ರ ಮಾಡ್ಬೇಕನ. ಒಟ್ಟು ಜುಲೈ 2 ಜಾತ್ರೆ ಸ್ಟಾರ್ಟ್ ಆಗೋದ್ರೊಳಗ ನಾವ್ ಹೇಳಿದ್ ಮಾಡಾಕ ಬೇಕ್ರಿ ನೀವು. ಅಜ್ಜಯ್ಯ ಜಾತ್ರೆ ನಡೀತೈತಿ ಅಂದಾನ ತಿಳ್ಕರಿ. ಅಲ್ರಲ್ಲಿ ಅಜ್ಜಯ್ ಏನ್ ರಾಷ್ಟ್ರಪತಿ ಅದಾನೇನ್ರಲ್ಲಿ? ಅವ ಹೇಳ್ದ ಅಂತ ನನ್ನ ಕೆಲಸ ಮಾಡೋದು ಬಿಟ್ಟು ನಿಮ್ಮ ಜಾತ್ರೆ ಮಾಡಕ್ ಬರ್ಲೇನ್ರಲ್ಲಿ? ನಡ್ರಲ್ಲ ಓಡಿಸ್ಬಿಡ್ತೀನಿ. ಜಾತ್ರೆ ನಡೆಯಂಗಿಲ್ಲ, ಬರ್ದಿಟ್ಕೊಡ್ರಿ ಇದನ್ನ. ನಿಲ್ರಿ ನಿಮ್ಮನ್ನ ಹೋಗಾಕ್ ಬರಂಗಿಲ್ಲ ನಾವು. ನೀವು ನಮ್ಮ ಹಳ್ಳಿಗೆ ಏನ್ ಕರ್ತವ್ಯ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಮಾತು ಕೊಡ್ರಿ ಮುಚ್ಕೊಂಡ. ಮಾತು ಕೊಡ್ಬೇಕಾ? ತಗಳ ಮುದುಕ ಮಾತು ಕೊಡ್ತಾನೆ. ಈ ಜಾತ್ರೆ ನಡೆಯಂಗಿಲ್ಲ. ಹೋಗ್ರಲ್ಲ ಎಲ್ಲಾರು. ಹಾಳು ಬಿಟ್ಟು ಹೋಗ್ರತ್ತ. ಹಾಳೂರು ನಮ್ಮ ವಂಶಸ್ಥರು ಕಟ್ಟಿದ ಊರದ. ನಾಲಿಗೆ ಬಿಗಿ ಹಿಡಿದು ಮಾತಾಡ. ನಮ್ ಸಾಹೇಬ್ರಿಗೆ ಈ ಜನನಾಯಕಂಗ ಚಾಲೆಂಜ್ ಮಾಡ್ತೀನಿ. ಇವ ಮಾಡ್ಲಿಲ್ಲ ಅಂದ್ರ ನಾ 100 ಉದ್ಧಾರ ನಾನಾ ಮಾಡ್ತೀನಿ. ನಾನಾ ಊರ್ ಜಾತ್ರೆ ಮಾಡ್ತೀನಿ. ಚಾಲೆಂಜ್ ಇದು. ಚಾಲೆಂಜ್ ರಾಷ್ಟ್ರ ಮಾತಿದ ಸಾಹೇಬ್ರ, ನಿಮ್ ಮುಕ್ಕಳ ದಮ್ ಇದ್ರ ಊರ್ ಮಂದಿ ಮುಂದೆ ನೀವು ಚಾಲೆಂಜ್ ಮಾಡಿ ನೋಡೋಣ. ಮಾಡ್ತಾರ ನೋಡ್ಕೊಳ್ಳಿ, ಮಾಡ್ತಾರ. ಹಂಗಂತ ಮಾಡ್ರು. ನಂದು ಚಾಲೆಂಜ್ ತಡಲೆ. ನಿನ್ನ ಊರು ಉಳಿಯಂಗಿಲ್ಲ. ಏನ್ ಮಾಡ್ತಿ? ನಿನ್ನೂ ಸೇರ್ಸಿ ಆ ಊರಾಗ ಒಂದ್ ನರಪಿಳ್ಳಿ ಇರಾಕ್ ಬಿಡಂಗಿಲ್ಲ. ಹಂಗ ಮಾಡ್ತೀನರಲೇ. ಜಾತ್ರೆ ನಡೆಯಂಗಿಲ್ಲ. ನಿಮ್ ಊರ್ ಸುಡ್ಗಡಕತ್ತೆ ಹೊರಲೆ. ಪಿಸ್ತೂಲ್ ನಿನ್ನೊಬ್ಬರ ಹತ್ರ ಐತೇನ? ಪಿಸ್ತೂಲ್ ಹಿಡ್ಕೊಳ್ಳೋ ಮಂದಿ ನನ್ನ ಹತ್ರ ಅದಾರ. ತಿಳ್ಕೊರಿ, ಉಂಡ್ ಹೊಡ್ತೀನಿ ಒಂದ್ ದಿವ್ಸ. ಬೆಳಗ್ಗೆ ಇಟ್ಕೊಡ್ರಿ ಊರಿಗೆ. ಆ ಮುದುಕ ಮೈ ಕೈ ಮುಟ್ಟಿ ಮಾತಾಡಿಸ್ತಾನ. ಅವ್ರು ಖಾಲಿ ಮಾಡ್ಸಲೆ. ಅವ್ರನ್ನ ಹೆಂಗ ಖಾಲಿ ಮಾಡಿಸ್ತಾನ ನೋಡ್ರಿ. ಖಲಾಸ್ ಅದು ಊರು. ಮಾಡ್ಸ. ಆದ್ರ ಅಣ್ಣಾರ ಒಂದು ಬಂದೂಕ್ ಕೊಡ್ರಿ ನನ್ ಕೈಗೆ. ನನ್ ಕೊನೆಯ ಆಶೆ. ಬಂದೂಕ್ ಬೇಕ್ರಿ, ಇಲ್ಲ ಅನ್ಬೇಡ್ರಿ. ಹೇಳಿದ್ ಮಾಡಲೆ ನಿಮ್ಮ ಅವನು. ಹೋರಿ ಮಾಡಲೆ. ವಿರೂಪಾಕ್ಷು, ಹೇಳು ಬಾಲರಾಜು. ನೀವೊಬ್ಬ ಯೂನಿವರ್ಸಿಟಿ ಹೆಡ್ಡಾಗಿ ಹೇಳು. ಇವತ್ತು ಬೀಜದ ಮೇಲೆ ನಮ್ಮ ಹೆಸರು ಬರೆದ್ರೆ ನಾಳೆ ಕಾಯಿ ಮೇಲೆ ನಮ್ಮ ಹೆಸರು ಬರ್ತದ? 100%. ಇವಾಗೆಲ್ಲ ಅಕ್ಕಿ ಬಿತ್ತಿದ್ರೆ ಬಿಸಿ ಬಿಸಿ ವೈಟ್ ರೈಸ್ ಗಿಡದಲ್ಲೇ ಬರ್ತದಂತೆ. ಇನ್ನು ನಮ್ಮ ಹೆಸರು ಬರಲ್ವಾ? ಓಕೆ ಅಣ್ಣ. ಹೇಳ್ರಪ್ಪ. ಏನ್ರಣ ಬಿಟ್ರೆ ನೀವು ರೈತರಾಗಂಗಿದ್ದೀರಾ? ಆ ಕೆಲಸ ನಮ್ ಕೈಲಾಗಲ್ಲಪ್ಪ. ರೈತರು ಅನ್ನೋದು ತುಂಬಾ ದೊಡ್ಡ ಪದ. ನಮ್ಗದೆಲ್ಲ ಸೆಟ್ ಆಗಲ್ಲಪ್ಪ. ಹಾಗಾದ್ರೆ ಮುಂಚೆ ಏನ್ ಮಾಡ್ತಿದ್ರಣ? ತುಂಬಾ ಒಳ್ಳೆ ಬದುಕು ನಮ್ದು. ಅದನ್ನ ಯಾಕೆ ಕೇಳ್ತೀಯ ಅಣ್ಣ? ಒಂಚೂರು ಹೇಳ್ರಣ ಕೇಳೋಣ. ಇವ್ರಿಗೂ ಕೆಲಸ ಇಲ್ಲ, ನಮಗೂ ಕೆಲಸ ಇಲ್ಲ. ಕತೆ ಇಲ್ಲದೆ ಜೀವನ ಇಲ್ಲ. ಹೌದು. ಸ್ಟಾರ್ಟ್ ಮಾಡಿ ಬಾಲರಾಜು. ಓಕೆ, ಸ್ಟೋರಿ ಕತೆ ಸ್ಟಾರ್ಟೇ. ಈಗ ತಾನೇ ನಮ್ಮ ಕೇಂದ್ರ ಮಂತ್ರಿಗಳಾದ ಅಂಜನಾದ್ರಿ ಅವರು ಆಗಮಿಸಿದ್ದಾರೆ. ಅಭಿಮಾನಿಗಳು ಶಾಂತ ರೀತಿಯಲ್ಲಿ ಅವರನ್ನು ಸ್ವಾಗತಿಸಬೇಕೆಂದು ವಿನಂತಿಸುತ್ತೇವೆ. ಗುರುಗಳೇ, ಫಸ್ಟ್ ಸ್ಟ್ಯಾಚು ನೋಡ್ಬಿಡಿ, ಆಮೇಲೆ 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 ಬನ್ನಿ ಬನ್ನಿ. ಈ ಕಡೆ ಈ ಕಡೆ ಈ ಕಡೆ. ನನಗಿಂತ ಚೆನ್ನಾಗಿದೆಯಲ್ಲ, ಇಟ್ಲಾಗಿದೆ. ಚೆನ್ನಾಗಿದೆ ಕಣೋ, ಒಳ್ಳೆ ಕೆಲ್ಸಗಾರರು. ಚೆನ್ನಾಗಿ ಮಾಡಿದ್ದಾರೆ. ಇಳಿಸು ಕೆಳಗಡೆ. ನಮಸ್ಕಾರ ಆಗ್ತೀನಿ. ಶ್ರೀ ರಾಜಾ ಖಾನ್ ಹಾಗೂ ಶ್ರೀ ಗುರು ಸಿಂಗ್ ಅವರು ಭಾರತದ ಹೆಮ್ಮೆಯ ಆರ್ಕಿಟೆಕ್ಟ್ಗಳು. ರಾಷ್ಟ್ರಾದ್ಯಂತ ಜನನಾಯಕರ ಶಿಲ್ಪಗಳನ್ನು ಮಾಡಿಕೊಟ್ಟಂತ ಮಹನೀಯರು ಅಂದ್ರೂ ತಪ್ಪಾಗಲಾರದು. ಸಿಂಗು ರಾಜಕಾನು ಸಾಹೇಬ್ರು ಫುಲ್ ಹ್ಯಾಪಿ. ಸಾಹೇಬ್ರೆ ಬಿಟ್ರೆ ಸಂಜೆ ಗಂಟೆ ಪೇಂಟ್ ಹೊಡಿತಾರೆ. ಅವ್ರದ್ದು ಟೈಮ್ ಆಯ್ತು. ಪೇಮೆಂಟ್ ಕೊಟ್ಟು ಸೆಟ್ಲ್ ಮಾಡ್ಬಿಡ್ಲಾ? ಕೊಡು ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಬಿಡು. ಈಗ ಅಂಜನಾದ್ರಿ ಅವರು ಸ್ವಹಸ್ತದಿಂದ ಪ್ರತಿಮೆ ಅನಾವರಣ ಮಾಡಲಿದ್ದಾರೆ.
ಇಬ್ಬರನ್ನೂ ಬಿಡಲ್ಲ. ಆ ಕಳ್ಳನ ಮಕ್ಳು ಎಲ್ಲೇ ಇದ್ರು ಹಿಡೀರಿ, ಅಟ್ ಎನಿ ಕಾಸ್ಟ್ ಹಿಡೀರಿ. ಇರ್ಬಾಚು ಬೋಲ್ಬಾ ಈ ಶಾದಿ ಸಂಗೀತ್ ಪ್ರೋಗ್ರಾಮ್ಲ ನಮ್ಗೆ ಬೇಕಪ್ಪ. ಹ್ಞೂ ಕಣ್ಬಾಲ್ ರಾಜು, ಪೊಲೀಸ್ನವ್ರು ನಮ್ಮನ್ನ ಎರ್ರಾ ಬಿರಿ ಹುಡುಕ್ತಾ ಇದಾರೆ. ನಾವು ತಲೆ ಮರ್ಸ್ಕೊಂಡು ಗುಂಪಲ್ಕೊಂತ ಆಗ್ಬಿಡ್ಬೇಕು. ಹ್ಞೂ ಅಯ್ಯೋ ಎಷ್ಟೊಂದು ಹುಡುಗಿರು ಈ ನರಿ ಮಾಸ್ಕ್ ಹಾಕೊಂಡ್ರೆ ಒಂದು ಹುಡುಗಿನೂ ನಮ್ ನೋಡಲ್ಲ ಕಣ. ಬಿಸ್ಬೇಡ ಕಣ ಮಾಸ್ಕು ಇರ್ಲಿ. ವಾಯ್ ಸೇಫ್ಟಿ. ಇವತ್ತು ಡ್ಯಾನ್ಸ್ ಆಡಿ ಹುಡುಗಿರ್ನ ಪಟಾಯಿಸ್ಬೇಕು ಕಣ, ತಡಕೆಲ್ಲ ಆಯ್ತಿಲ್ಲ ಹಂಗ. ಏನ್ ಮಕ್ಳು ಬೇಕಣ್ಣ ಲೈಫಲ್ಲಿ 100%. ಶಾದಿ ಸಂಗೀತ ಇಷ್ಟೇ. ನಾನು ಆಡ್ತೀನಿ. ನಾನು ಆಡ್ತೀನಿ ಕಣ. ನಾನು ಆಡ್ತೀನಿ. ನಾನು ಆಡ್ತೀನಪ್ಪ. ಇರು ನಾನು ಆಡ್ತೀನಿ. ಆಡ್ಕೊಂಡು ಸಾಯಿ. ಡಿಗಡಿಗರಿ 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 ಡಿಗಡಿಗರಿ. ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ. ಪಾರ್ಟಿ ಸಾಂಗು ಸಿಂಗು ಸಿಂಗು ಸಾಂಗು ಸಿಂಗುರಿ. ಶೇಕ್ ಯು ಬಾಡಿ ರೀ. ಪ್ರೀತಿ ರಂಗು ರಂಗು ಲಂಗಲುಂಗಿ ಗುಂಗುರಿ. ಬೇಕೆ ಬೇಕು ಬೇಕು ಜೋಡಿರಿ. ಲವ್ವು ಡವ್ವು ಢಮರುಗ. ಹಾಟು ಬೀಟು ಢಗ ಢಗ. ಗಲ್ಲು ಗಲ್ ಜಲ್ಲು ಝಲ್. ಫುಲ್ ಧೂಳ್ ಕಿಚ್ಕಿ ಡಿಮಿ ಡಿಜೆ ಮಿಕ್ಸ್ ಡಂಕು ಡಮರ್ ಸೌಂಡ್ ಬಾಕ್ಸ್. ಡಿಗಿರಿ 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 ಡಿಗಿರಿ. ಡಿಗಿರಿ 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 ಡಿಗಿರಿ. ಡಿಗ ಡಿಗಿರಿ ಡಿಗ ಡಿಗಿರಿ ಡಿಗ ಡಿಗಿರಿ ಡಿಗ ಡಿಗಿರಿ. ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ. ಕಂಡೋರ್ ಮದುವೆಯಲ್ಲಿ ಒಂಡ್ರೆ ಕಣ್ಣಲ್ಲಿ ಯಾರ್ ನನ್ನ ಹುಡುಕು ಮಗ. ಆಗಿದ್ದಾಗೋಗ್ಲಿ ಸೀರೆ ಸೆರಗೊಂದ ಹೆಂಗಾನ ಹಿಡ್ಕೋ ಬೇಗ. ಯಾರೋ ಸಿಗ್ಬೋದು ಸಿಗದೆ ಇರ್ಬೋದು ಎರಡನ್ನೂ ಈಸಿ ತಗ. ಯಾರು ಸಿಕ್ಕಿದಾಗ 3 ಗಂಟಾಕು ಶುರುವಾಗ್ಲಿ ಡಿಗ್ರಿ ಡಿಗ. ಸಖಿಯರೇ ಸ್ತ್ರೀಯರೇ ಸೊಂಟವನ್ನು ಟುಮ್ಕು ಟುಮ್ಕಿಸಿ. ರಸಿಕರ ಬಾಳನು ಒಂದೇ ಕಣ್ಣಿನಲ್ಲಿ ನೋಡಿ ಬೆಳಗಿಸಿ. ಜಟಕ ಬಂಡಿ ಜೀವನ ಲಡ್ಕಿ ಬಂದ್ರೆ ಪಾವನ. ಪಲ್ಲು ಸಿಕ್ಸಿ ನಿಂತ್ಕಳಿ ಸ್ವಲ್ಪ ನಮ್ಗೆ ಅಂಟ್ಕಳಿ. ಇಲ್ಲ ನಮ್ಗೆ ಯಾರು ಹೆಕ್ಸು ಅದಕ್ಕೆ ನೀವು ನಮ್ಗೆ ಫಿಕ್ಸು. ಡಿಗ್ರಿ 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 ಡಿಗ್ರಿ. ಡಿಗ್ರಿ 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 ಡಿಗ್ರಿ. ಡಿಗಡಿಗರಿ 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 ಡಿಗಡಿಗರಿ. ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ. ಪಾರ್ಟಿ ಸಾಂಗು ಸಿಂಗು ಸಿಂಗು ಸಾಂಗು ಸಿಂಗುರಿ. ಶೇಕೆ ಬಾಡಿ ರೇ. ಪ್ರೀತಿ ರಂಗು ರಂಗು ಲಂಗಲುಂಗಿ ಗುಂಗುರಿ. ಬೇಕೆ ಬೇಕು ಬೇಕು ಜೋಡಿರಿ. ಲವ್ವು ಡವ್ವು ಢಮರುಗ. ಹಾಟು ಬೀಟು ಢಗ ಢಗ. ಗಲ್ಲು ಗಲ್ ಜಲ್ಲು ಝಲ್. ಫುಲ್ ಧೂಳ್ ಕಿಚ್ಕಿ ಡಿಮಿ ಡಿಜೆ ಮಿಕ್ಸ್ ಡಂಕು ಡಮರ್ ಸೌಂಡ್ ಬಾಕ್ಸ್. ಡಿಗಿರಿ 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 ಡಿಗಿರಿ. ರಾಷ್ಟ್ರಾದ್ಯಂತ 37 ಪ್ರಮುಖ ವಂಚನೆ ಪ್ರಕರಣಗಳಲ್ಲಿ ಭಾಗಿಯಾದ
ಪತ್ತೆಯಾಗಿದ್ದು ಹಲವಾರು ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ತಲೆಮರೆಸಿಕೊಂಡಿದ್ದ ವಿರೂಪಾಕ್ಷು ಹಾಗೂ ಬಾಲರಾಜು ಎಂಬ ಇಬ್ಬರು ವಂಚಕರನ್ನು ರಾಜ್ಯ ಪೊಲೀಸರು ಇಂದು ಬಂಧಿಸಿದ್ದಾರೆ. ಅವತ್ತ ಗೃಹ ಮಂತ್ರಿಗಳಿಗೆ ಟೋಪಿ ಆಗಿದ್ಕೆ ಇಡೀ ಸ್ಟೇಟ್ ಗೌರ್ಮೆಂಟ್ ನಡ್ಗೋಗಿ ನ್ಯಾಷನಲ್ ನ್ಯೂಸ್ ಆಗೋಗಿತ್ತು. 25 ವರ್ಷ ನಮ್ಮಿಬ್ರು ಮುಟ್ಟೇರಿಲ್ಲ ಯಾರು. ಸಿಲ್ವರ್ ಜುಬ್ಲಿಕನಲ್ಲಿ ಕಲ್ತನಕ್ಕೆ ಅಣ್ಣ ನಿಮ್ಮ ಏಜು ಜಸ್ಟ್ ಬಾರ್ನ್ ಬೇಬಿ. ನೆಕ್ಸ್ಟ್ ಪ್ಲಾನು ಆಕ್ಚುಲಿ ತಪ್ಪಿಸ್ಕೋಬೇಕು, ಆದ್ರೆ ಹೊರಗಡೆ ಹೋಗಕ್ಕೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ. ಒಂದು ವಾರದೊಳಗೆ CM ಜೈಲ್ನ ವಿಸಿಟ್ ಮಾಡ್ತಾ ಇದ್ದಾರೆ. ನನ್ನೂ ಸೇರಿಸಿ ಯಾವನು ರಜೆ ಆಗ್ಬಾರ್ದು. ಒಂದೇ ಒಂದು ಮಿಸ್ಟೇಕು ನಮ್ಮ ಕಡೆಯಿಂದ ಆಗ್ಬಾರ್ದು. ಗೊತ್ತಾಯ್ತಾ? ನಂಬರ್ 420 ಆನಂದಪ್ಪ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಆಲ್ ಅಲರ್ಟ್, ಆಲ್ ಅಲರ್ಟ್, ರೋಜರ್ ರೋಜರ್, ಆಲ್ ಅಲರ್ಟ್. ಬದುಕಲ್ಲ, ನಾನಿನ್ ಬದುಕಲ್ಲ, ನಾನು ಸಾಯ್ತೀನಿ, ನಾನು ಸಾಯ್ಬೇಕು, ಸಾಯ್ತೀನಿ. 2 ವರ್ಷ ಚಕ ಚಕ ಅಂತ ಕಲ್ತೋಗುತ್ತೆ. ಜೈಲ್ ಏನಾರ ಬಿದ್ದೋಯ್ತಾ? ಅಲರ್ಟ್ ಅಲರ್ಟ್ ನಿಮ್ಮೆಲ್ಲರ ಬರ್ತಿದ್ದೀನಿ. ಸಮಕ್ಷಮದಲ್ಲಿ ನಾನು ಮೇಲಿಂದ ಕೆಳಗಡೆ ಹಾರಿ ಸಾಯ್ತೀನಿ. ನಮಸ್ಕಾರ ಸಾಹೇಬ್ರೆ, ರೆಸ್ಪೆಕ್ಟ್. ನಿಮಗೆ ಸಾಯೋ ಕಾಲದಲ್ಲಿ ನಿಂತ್ಕೊಂತೀನಿ. ಏನೋ ಗೋಲ್ಡಿದ್ದು ಸುಮ್ಮನೆ ಕೆಳಗೆ ಬರಲ ಮೇಲೆ. ಸರ್ ಮೇಲ್ಗಡೆ ಹೋಗಕ್ಕಾಗಲ್ಲ ಸರ್, ಕೀ ಬಂಚ್ ಎಲ್ಲ ಎತ್ಕೊಂಡು ಹೋಗಿ ಮೇಲ್ ಬಿಗ ಹಾಕೋಬಿಟ್ಟವನೆ. 4 ಜನ ನುಗ್ಗಿ ಬಿಲ್ಡಿಂಗ್ ಮೇಲೆ ನಕ್ಕಾಕಿ ಹತ್ರ. ಓಕೆ ಸರ್. ಅವನ ಹತ್ರ ಹೋಗಕ್ಕೆ 20 ನಿಮಿಷ ಬೇಕು ಸರ್. ಅಲ್ಲಿವರೆಗೂ ಅವ್ನು ನಿಂತಿರ್ಬೇಕಲ್ಲ. ನಿಲ್ಲಿಸ್ಲೇಬೇಕು ಅವನ, ವಿಧಿ ಇಲ್ಲ ಬೇರೆ. ಸರ್ 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 ನಾ ಟ್ರೈ ಮಾಡಲ ಸರ್ ಉಳಿಸೋಕೆ. ಮಿಸ್ ಆಗಲ್ಲ ಸರ್, ನಾವು ಮಾತಾಡಿದ್ರೆ ಮ್ಯಾಟ್ರ್ ಕ್ಲೋಸ್. ಸರ್ ಹೌದು ಸರ್, ಮಾತ್ನಲ್ಲೇ ಮರಳು ಮಾಡಿ ನಮ್ ಜೈಲ್ನ ವಿಧಾನಸೌಧ ಅಂತ ನಗಿಸ್ಬಿಡ್ತಾರೆ ಇವರು. ಅಂತ ಪ್ರಳಯಾಂತಕರು ಸರ್ ಇವರಿಬ್ರು. ಆಪರೇಷನ್ ಆನಂದಪ್ಪ ಇಷ್ಟ ಕಳೆಯಲಿ ಅಷ್ಟೇ ಹೇಳುದು. ಹೇಳಕ್ ನೀನ್ ಯಾವರೇ ಸರ್ಕಟಾಲ್ ಕೆಳಿ ಕಾರ್ತೀನಿ ನೋಡಿ ಇವಾಗ. ಹೇಳು. ಸ್ವಲ್ಪ ತಡ್ಕಡ. ಈಗ ಸಾಯಂತದ್ ಏನಾಗಿದೆ ನಿಂಗೆ? ಸಾಯ್ತೀನಿ, ನಾನ್ ಬದುಕಿರ್ಬಾರ್ದು ಗುರು. ಓಕೆ ಓಕೆ, ಎಲ್ಲಾರ ಬದುಕ ಹಂಗೆ. ನೀ ಸುಮ್ನೆ ಸಾಯ್ತಿದ್ಯಾ ಇಲ್ಲ ಸ್ಟ್ರಾಂಗ್ ರೀಸನ್ ಏನಾರು ಮಡಗಿದ್ಯಾ? ಜೈಲಲ್ಲಿ ಒಳ್ಳೆ ರಾಜನಾಗಿದ್ದೆ. ಒತ್ತೊತ್ತು ಮುದ್ದೆ, 4 ಟೈಮ್ ಕಣ್ ತುಂಬಾ ನಿದ್ದೆ. ಮುಂದಿನ ವಾರನೇ ಬಿಡುಗಡೆ. ಊರ್ಗ್ ಹೋದ್ರೆ ನನ್ನ ಹೆಂಡತಿ ಮಕ್ಕಳು ನೀನ್ ಕಳ್ಳ ಅಂತ ಮೂತಿ ತಿವಿತಾರೆ. ಸಂತೋಷ. ಇಲ್ಲೇ ಇರೋಣಾದ್ರೆ ಆಹಾ ನಿನ್ ಪಕ್ಕದಲ್ಲಿ ನಿಂತವನಲ್ಲಪ್ಪ ಜೈಲರ್ ಸಾಹೇಬ ದುಶ್ಯಾಸನ. ನಡಿಲ ಆಚೆಗೆ ಅಂತ ಕುತ್ಕೇಳಿದ ಆಚೆ ತಳ್ತಾನೆ. ಬೇಡ ಅನ್ನೋದು ಈ ಸಾಹೇಬ್ರನ್ನ ರಿಲೇಷನ್ ಇಲ್ಲೇ ಮಾಡಿಕಲಗ ಏನ್ ಮಾವ ನೀವೇ ಈ ಪಾರ್ಟಿ ನಗ್ತಾ ಇದ್ದೀರಾ ಅಂದ್ಮೇಲೆ ನಾನ್ ಬಿಡುಗಡೆ ಆಗಿ ನಮ್ಮ ಊರ್ಗ್ ಹೋದಾಗ ಜನ ನಾನ್ ನೋಡಿ ಇನ್ಯಾವ ಪಾರ್ಟಿ ನಗಬಹುದು ಯೋಚನೆ ಮಾಡಿ. ಜನರ ಬಾಯಿ ಸಿಕ್ಕಿ ಸಾಯೋದಕ್ಕಿಂತ ಇಲ್ಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಹೊರಗಡೆ ಸಾವಿರ ಕೋಟಿ ಕಳ್ತನ ಮಾಡೋ ಕಳ್ರೆ ನಮ್ಮನ್ನ ಆಳ್ತಾ ಇದಾರೆ. ನಿನ್ ಪ್ರಕಾರ ಅವರು ಸಾಯ್ಬೇಕಾನೆ. ಯಾಕೆ ಸಾಯಲ್ಲ ಹೇಳು? ಯಾಕಂದ್ರೆ ಕಳ್ರಿದ್ದಾರೆ ಪ್ರಪಂಚ ನಡೆಯೋದು. ನಾವಿದ್ರೆ ಸಮಾಜ ನೆಟ್ಟಿಗೆ. ಯೋಚನೆ ಮಾಡಿ ಸರ್. ಬ್ಯಾಕ್ ಸೈಡ್ ಕಾರ್ಯಾಚರಣೆ ನಡೀತಾ ಇತ್ತು ಸರ್. ಮನುಷ್ಯ ದುಡ್ಡು ಮಾಡಿ ಮನೆ ಕಟ್ತಾನೆ, ಅದಕ್ಕೆ ಗೇಟು ಬಾಗಿಲು ಇಟ್ಟು ಬೀಗ ಹಾಕ್ತಾನೆ ಅಲ್ವಾ? ಅವ್ನ್ ಬೀಗ ಹಾಕೋದು ಸೊಳ್ಳೆ ಹಸು ಕರ ಒಳಗ್ ನುಗ್ಬಾರ್ದು ಅಂತಲ್ಲ, ಕಳ್ರು ಒಳಗ್ ನುಗ್ಗಿ ಕೊಳ್ಳೆ ಹೊಡಿಬಾರ್ದು ಅಂತ. ಬೀಗದ್ಕಾಯಿ, ಲಾಕರು, ಕಾರ್ಪೆಂಟ್ರಿ, ನಟ್ಟು ಬೋಲ್ಟ್ ಇವೆಲ್ಲ ಹುಟ್ಟಿದ್ದೆ ನಮ್ಮಿಂದ. ಎಚ್ಚರಿಕೆ ಹುಟ್ಟಿಸ್ತೀವ ನಾವು. ಕಳ್ರೆ ಇಲ್ಲ ಅಂದ್ಮೇಲೆ ಪೊಲೀಸರು ಎಲ್ಲಿಂದ ಬರ್ತಿದ್ರು? ಹಾಕಿರಿಲ್ಲ ಡ್ಯಾಶ್ ಇಲ್ಲ. ಸಾಯ್ಬರಿಗೆಲ್ಲ ಕೀಲ ಸಂಬಳ ಕೊಡ್ತಾರೆ. ಪರ್ಸನಲ್ ತಗೋಬೇಡಿ, ಒಂದು ಸ್ಮಾಲ್ ಪಾಯಿಂಟ್ ಸರ್. ನಮ್ಮಿಂದ ಎಷ್ಟು ಸಂಸಾರ ಆಚೆ ಕಡೆ ಬದುಕ್ತಾ ಇದ್ದೇವೆ ಯೋಚನೆ ಮಾಡು. ಸಾಯ್ತಿರತ್ತೆ ಸಂಡೆ ಮಗ. ಕಳ್ತನ ಪವಿತ್ರವಾದ ಕೆಲ್ಸ, ನಮ್ ವೃತ್ತಿ, ಹೊಟ್ಟೆಪಾಡು, ಕಾಯಕ. ಕೈಲಾಸ ಕಣೋ. ಕೈಲಾಸ ಸೂಪರ್ ಸೂಪರ್ ಕೈಲಾಸ. ಇವಾಗ ನಾನೊಬ್ಬ ಡಾಕ್ಟ್ರು, ನಾನೊಬ್ಬ ಇಂಜಿನಿಯರ್, ನಾನೊಬ್ಬ ಪೊಲಿಟಿಷಿಯನ್ ಅಂತ ಹೆಮ್ಮೆಯಿಂದ ಇದೆ ತಡ್ಕೊಳ್ಳಲ್ವಾ ಜನ? ಆ ರೀತಿ ಯಾವತ್ತಾದ್ರೂ ನೀನು ಅನ್ನೋರ್ ತರ ನಾನೊಬ್ಬ ಕಳ್ಳನ್ನು ಬಲು ಮೋಸಗಾರನು ಅಂತ ಇದೆ ತಟ್ಕೊಂಡು ಹೇಳಿದ್ಯಾ? ಇಲ್ಲ, ಏನಿಲ್ಲ. ನೋಡಲ್ಲ ಕಣ, ಅದೇ ಪ್ರಾಬ್ಲಮ್. ಯಾಕ್ರಪ್ಪ ನಿಮ್ಮಲ್ಲಿ ಯಾರಿಗೂ ನಿಮ್ ಕೆಲ್ಸದ ಮೇಲೆ ಗೌರವನೇ ಇಲ್ವಾ? ಇಷ್ಟು ದಿನ ಇರ್ಲಿಲ್ಲ ಅಣ್ಣ, ಇವಾಗ ಉಕ್ಕು ಬತ್ತೈತೆ. ಮತ್ತೆ ಬೊಗಳಿ ಆದ್ರ ಎದೆ ತಟ್ಟಿಯೋಳು. ಈಗ ಈಗ ಎದೆ ತಟ್ಟಿಯೋಳು. ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ, ನಾನೊಬ್ಬ ಕಳ್ಳ. ಅಪಾರ್ಟ್ಮೆಂಟ್ ನೀವೆಲ್ಲ ಸ್ಟಾಪ್! ಸ್ಟಾಪ್!
ನಡಿಯಾ. ಕೊಡಕ್ ಈ ಬಚ್ಚಿಲ್ಲಿ. 20 minutes ಕೇಳಿದ್ರು 5 minutes ಆಹಾ, ಉಳ್ಸ್ಬಿಟ್ಟು, ಆ? ಕಂಜೂಸ್ಮಿ. ಮತ್ತೆ ಸಿಗಲ್ಲ. ಫಸ್ಟ್ ನಾನೊಬ್ಬ ಕಲ್ಲ ಪಿಕ್ಚರ್ ನೋಡಿ ಎಲ್ಲ ಸರಿ ಓಹೋ, ಖಂಡಿತ ನೋಡ್ತೀನಿ. ಎಂಜಾಯ್ ಎಂಜಾಯ್ ಏಯ್ ಓಕೆ ಗೋ ಗೋ ನಿಂತ್ಕೊಂಡ್ರೆ ಇಬ್ರು ಕಳ್ತನ ಒಂದು ಪವಿತ್ರವಾದ ಕೆಲಸ ಅಂತ ಸುಳ್ಳು ಹೇಳಿ ಒಂದು ಜೀವನ ಉಳಿಸಿದ್ದೀರಾ. ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ. ಏನೋ ನೋಡಿ ಸರ್, ನಿಮ್ ಕೆಲ್ಸನ ಉಳಿಸಿದೀವಿ, ನಮ್ಗೇನು ಇಲ್ವಾ? ಏನ್ ಬೇಕು ತಪ್ಸ್ಕೊಳಕ್ ಪರ್ಮಿಷನ್ ಬೇಕಾ? ಸಾಹೇಬ್ರಿಗೆ ಹೇಳ್ಬಿಟ್ಟು ಕೇಸ್ನ ಮನ್ನ ಮಾಡಿಸ್ಕೊಬಿಡ್ರ. ಏಯ್ ಸುಮ್ಮನೆ ಪ್ರಳಯ ಅಂತಕ್ರು ಸರ್ ಇವರು. ಹಂಗೆಲ್ಲ ಏನಿಲ್ಲ ಸರ್, ನಮ್ಗೆ ಈ ಸಾವು ನೋಡಕ್ಕಾಗಲ್ಲ ಸರ್. ಸಾವು ಯಾಕೆ ನೋಡೋಕ್ಕಾಗಲ್ಲ? ನಾವು ಕಳ್ರು ಸರ್, ಕೊಲೆಗಡ್ಕರಲ್ಲ. ಸರ್ ನಾನೊಬ್ಬ ಕಳ್ಳ, ಇಳೀರಾ. ನೆಕ್ಸ್ಟ್ ಟೈಮ್ AC ಗಾಡಿ ಕೊಟ್ರಪ್ಪ. ಆಯ್ತಾ ಇಲ್ಲ? ಆಯ್ತು, ಬೆಂಚ್ ಗಾಡಿನೇ ಕೊಡೋಣ ಬಿಡು. ಗುಡ್ ಮಾರ್ನಿಂಗ್ ಸರ್. ನಿಷ್ಪಕ್ಷ ಅಲ್ಲ? ಹೌದು ಸರ್. ಸರ್ ನಾ ಬಾಲರಾಜು. ಮೊನ್ನೆ ಏನು ಇಲ್ವಾ ನಮಗೆ ಅಂತ ಕೇಳಿದ್ರಲ್ಲ, ಊರಿಂದ ಒಳ್ಳೆ ಕಡಕ್ ಜೋಳದ ರೊಟ್ಟಿ ಬಂದಿದೆ, ಒಂದು ಊಟ ಮಾಡ್ಸೋಣ ಅಂತ. ಅಜ್ಜಯ್ಯ ಈ ವರ್ಷ ಜಾತ್ರೆ ನಡೀತೈತಿ ಅಂತ ಹೇಳ್ಯಾನ, ನೀವು ಇಬ್ಬಳಾರು ಬರ್ರಿ. ಜಾತ್ರೆ ಅಂದ್ರೆ ಏನ್ ತಾತ? ಜಾತ್ರೆ ಅಂದ್ರ ಜಾತ್ರೆ ಕೂಸ. ಊರು ಮಂದಿ ಎಲ್ಲ ಸೇರಿ ಸಾವಿರಾರು ನಂದಿ ಕೋಲಿ ಎತ್ತಿ ಕುಣಿತಾರ. ಮೊಮ್ಮಕ್ಕಳೆಲ್ಲ ಅಜ್ಜಂದ್ರ ಹೆಗಲ ಮೇಲೆ ಹತ್ತಿಕೊಂಡು ಜಾತ್ರೆ ನೋಡ್ತಾರ. ನಾನು ನಿನ್ನ ಹೆಗಲ ಮೇಲೆ ಹತ್ತಿಸ್ಕೊಂಡು ಜಾತ್ರೆ ತೋರಿಸ್ತೀನಿ, ನಡಿಯೋ. ನಂದಿ ಕೋಲ್ ಹೆಂಗಿರುತ್ತೆ ತಾತ? ನಂದಿ ಕೋಲ್ ಎಲ್ಲಿದೆ? ಅಯ್ಯೋ ಊರ್ನೇ ನೋಡಿಲ್ ನೀವು. ಕರ್ಕೊಂಡು ಹೋಗ್ತೀವಲ್ಲ ಈಗ. ಏನೋ ಸುಪ್ರಿ ಬನ್ನಿ ಈ ಕಡೆ. ಜಾತ್ರೆ ಅಂತೆ ಜಾತ್ರೆ, ಆ ನಿಂತ ಜಾತ್ರೆ ಹುಡುಗರಿಗೆ ಏನ್ ಗೊತ್ತಾಕತ್ತೆ ಅಂತ ಹೇಳಕತ್ತೀರ ಅಪ್ಪಾಜಿ? ಅದ್ಯಾಕೆ ಗೊತ್ತಾಗೋದಿಲ್ಲ? ಡಿಸ್ಕೌಂಟ್ ಜಾತ್ರೆಗೆ ಬರ್ತೀರಾ? ಹೋಲ್ ಬಿಡ್ರಿ, ನೀವು ಅವ ಉಂಡ್ರಿ, ನಂಗೆ ಜೈಲಿಗೆ ಲೇಟ್ ಆಯ್ತು. ನೀನ ಬಂದು ನಿಂತು ಊರ್ ಜಾತ್ರೆ ನಡೆಸ್ಬೇಕು ಅಂತ ಆಸೆ ಪಟ್ಟಾರಪ್ಪ, ಅದೇನ್ ಮಾತಾಡ್ಕೋರಿ ಅಪ್ಪ ಮಗ. ತಗ ವಂಶದ ಕಡ್ಗ ವಾಲಿ ತಗ. ನನಗೆ ವಯಸ್ಸಾತಪ್ಪ, ಇನ್ನೆಲ್ಲ ನಿಂದ. ನಂಗೆ ಅವೆಲ್ಲ ಬೇಡ, ಇಟ್ಕೋರಿ ವಾಪಸ್, ನಾ ಆಮೇಲೆ ಮಾತಾಡ್ತೀನಿ. ಆಮೇಲೆ ಮಾತಾಡೋ ಮಾತು ಅಲ್ಲಿದ. ನಿನಗೆ ಗೊತ್ತೈತೇನ? ಊರು ಹೊಡೆಯಲ್ಲ, ಜಾತ್ರೆ ಬೇಡ, ಗುಳೆ ಹೋಗ್ರಿ ಅಂತ ಬಂದೂಕ್ ತೋರಿಸಿ ಧಮ್ಕಿ ಹಾಕಿಲ್ಕತ್ತಾನ MLA. ನಿನ್ ಕಡೆನ ಬಂದೂಕ್ ಐತಿ ಅಂತ ಗೊತ್ತಿಲ್ಲ ಅವಂಗ, ಅದಕ್ಕೆ ನಾನು ನಿನ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದೀನೋ. ನೀ ಬಂದು ನಂದಿ ಕೋಲು ಉಳ್ಸಾಕಬೇಕು, ಜಾತ್ರೆ ಮಾಡಾಕಬೇಕು. ಅಪ್ಪನ ಮಾತು ಕೇಳು ರುದ್ರೇಶು. ನಡಿ ಊರ್ಗೆ. ನಿಂತ ಕಾಲ ಮೇಲೆ ಕೆಲಸ ಬಿಟ್ಟು ಹೊಂಡು ಅಂದ್ರೆ ಹೆಂಗ್ ಹೊಂಡೋದು? ಆಗಾಗ ಬರ್ತೀರಿ, ಜಾತ್ರೆ ಮಾಡು ಅಂತೀರಿ. ಹೆಂಗ ಮಾಡೋದು ಜಾತ್ರಿನ? ಹಾಳೋರಾಗ ಜಾತ್ರೆ ಅನ್ಬೇಡ್ರಿ ಇಲ್ಲಿ ಬಂದು ಇನ್ನೊಂದು ಪಟ್ಟ. ಹೌದು ಮಾವಯ್ಯ, ಇಲ್ಲಿ ಕೇಳಿ ಅತ್ತೆ, ಆ ಊರಲ್ಲಿ ನೀರಿಲ್ಲ, ನೆಟ್ವರ್ಕ್ ಇಲ್ಲ, ಸ್ಕೂಲ್ ಇಲ್ಲ. ಅಲ್ಲಿ ಬಂದು ಹೇಗಿರಕ್ಕಾಗತ್ತೆ? ನೀವೇ ಬಂದು ಇಲ್ಲಿ ಆರಾಮಾಗಿರ್ಬೋದಲ್ವಾ? ಕೂತ್ರಿಲ್ಲ ಇದಕ್ಕ ಅಲ್ಲ, ಆ ಊರ್ ಬಿಟ್ಟು ಇಲ್ಲಿಗೆ ಬರ್ರಿ ಅಂತ 1000 ಸಲ ಹೇಳಿನಿ, ಹೇಳೇನ ಇಲ್ಲ? ಇವತ್ತು 2ರಾಗ ಒಂದು ಆಬಾಕು. ಆ ಸುಡ್ಗಾಡ್ಬಿಟ್ಟು ಇಲ್ಲಿಗೆ ಬರ್ತಿರೋ ಇಲ್ಲ ಅಲ್ಲೇ ಇದ್ದು ಸಾಯ್. ಆದ್ ಬಿಡ, ನಾನು ಅಲ್ಲೇ ಸಾಯ್ತೇನೆ, ಅಲ್ಲೇ ಸಾಯ್ತೇನೆ. ಆ ಹಾಳೋರಾಗ ಸಾಯ್ತೇನೆ. ಜಲಜ ನಡಿ. ನೋವು ಕೂಡ ತಂದಿಲ್ಲ ಅಪ್ಪಾಜಿ, ದಯವಿಟ್ಟು ಅರ್ಥ ಮಾಡಿ. ಏನ್ ಅರ್ಥ ಮಾಡ್ಕೋಬೇಕು? ನಿನ್ನಂತ ಬದ್ಮಾಸ್ ಮಕ್ಕಳು ಹುಟ್ಟಿದ್ರೆ ಊರು ಉಳಿದಿಲ್ಲ. ಊರಂದ್ರೆ ಏನು ಅಂತ ಗೊತ್ತಾಯ್ತು. ಅದು ನನ್ನೂರು, ನಾನು ಉಳಿಸ್ತೇನೆ ಅದನ್ನ. ಅದನ್ನ ಸುಡುಗಾಡು ಅಂದಿಲ್ಲ, ಅದು ನನ್ನ ಪ್ರೀತಿ ಸುಡುಗಾಡು. ನಾನು ಅಲ್ಲೇ ಸಾಯ್ತೇನೆ. ಅಪ್ಪಾಜಿ ಹಂಗೆಲ್ಲ ಅನ್ಬೇಡಿ. ಅಪ್ಪ ಅನ್ಬೇಡ, ಕಪಾಲ ಕೊಡ್ದು ಬಿಡ್ತೀನಿ. ಊರ್ ಸುಡುಗಾಡು, ಈ ಪಟ್ಟ ಸ್ವರ್ಗ. ಇಲ್ಲೇ ಇಂದ್ರ ಚಂದ್ರ ಅಂತ ಮೆರೆದಾಡಿ ನೀವು ಹೇಳುವ ನೀನಾರೆ. ನಾನು ನಂದಿ ಕೋಲೂರ್ಗೆ ಬರ್ತೀನಿ. ನೀವೀಗ ಮಾತಾಡ್ಬಾರ್ದಾಗಿತ್ತು. ಅವ್ರ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡ್ರೆ?
ಏನಪ್ಪ ನಿನ್ನ ಮಗನೇ ಬರ್ಲಿಲ್ಲೇನಪ್ಪ? ನನ್ನ ಮಗ ನನ್ನ ಪಾಲಿಗೆ ಬದುಕಿದ್ದು ಸತ್ತಂಗ. ಅವನ ಹೆಸರು ಎತ್ತಬೇಡ್ರಿ ನೀವು. ನಿನ್ನ ಮಗ ಅಷ್ಟ ಅಲ್ಲ, ನಿನ್ನ ಮಗನ ಜೋಡಿ ಮಿಲಿಟರಿ ಬಂದ್ರು ಈ ಊರು ಉಳ್ಸಕ್ಕಾಗಲ್ಲ. ನಾ ಇಲ್ಲೇ ನಾ ಉಳಿಸ್ತೀನಿ ಊರು. ಯಾಕಂಗ ಅಡ್ವಾಯ್ ಹಾಕ್ತೀನಿ? ಹೌದು, ನಂದು ಅಡ್ಡ ಬಾಯಿ ನಿಂದು ಗುಡ್ಡು ಬಾಯಿ. ಹಂಗಾರೆ ಈ ಊರು ಉಳಿಸು ನೋಡುನ. ಏನಾಗೈತ್ರಲ್ಲ ಇವಾಗ? ನೀವ್ ಅತ್ಲಾಗ ಹೋದ್ರೆ ಇತ್ಲಾಗ ನಾಯಿ ಜಗ್ಗೆ ಬಂದು ನಾಳೆಯಿಂದ ಊರಿಗೆ ನೀರಿನ ಟ್ಯಾಂಕ್ ಕೊಡಂಗಿಲ್ಲ ಅಂತ ಧಮಕಿ ಹಾಕಿ ಹೋಗ್ಯಾನ. ಹಂಗಾರೆ ನಾಳಿಂದ ಊರಿಗೆ ನಾನು ನೀರು ತರಿಸ್ತೀನಿ. ಎಷ್ಟು ರೊಕ್ಕ ಖರ್ಚಾಗ್ಲಿ ತರ್ಸ್, ಟ್ಯಾಂಕರ್ ತರ್ಸ್. ಕೇಳ್ರಪ್ಪ ಕೇಳ್ರಿ, ಹೇಳಪ್ಪ ಎಲ್ಲಾರು ಕೇಳ್ರಿ. ಹೇಳ. ಈ ರಾಮಣ್ಣ ಒಂದ್ ದಿವ್ಸ ಊರ್ ಅಂತಂತೆ ಸತ್ತೊಕ್ಕಾನ, ಪಕ್ಕ ಸತ್ತೊಕ್ಕಾನ. ನಮ್ಮ ತಂದೆಗೆ ಏನೂ ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ಅವ್ರಿಗೇನು ಆಗ್ಬಾರ್ದು. ಕರೆಕ್ಟ್ ಸರ್, ಕರೆಕ್ಟ್ ತಾನೆ. ಅಣ್ಣ ಒಂದು ಸ್ಪೂನ್ ಎಕ್ಸ್ಟ್ರಾ. ನೀವು ಹೋಗಕ್ ಬಿಡ್ಬಾರ್ದಾಗಿತ್ತು ಸರ್ ಅಪ್ಪ ಅವ್ರನ್ನ. ನಮ್ಮ ತಂದೆಯವರು ಯಾರ ಮಾತು ಕೇಳೋದಿಲ್ಲ, ಅವ್ರನ್ನ ತಡೆಯೋಕ್ಕೂ ಆಗೋದಿಲ್ಲ. ಫ್ಯಾಮಿಲಿ ಮ್ಯಾಟ್ರಸ್. ನೀವು ಹೇಳಿ ಸರ್. ನಮ್ಮ ತಂದೆನ ಆ ಊರು ಬಿಡಿಸಿ ಈ ಪಟ್ಟಣಕ್ಕೆ ಕರ್ಕೊಂಬಂದು ಇಟ್ಕೋಬೇಕು ಅಂತ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ನನ್ನ ಕೈಲಿ ಆಗ್ತಾಯಿಲ್ಲ. ಯಾಕೆ ಅಂದರೆ ನನಗೆ ಮರಳು ಮಾಡೋಕ್ಕೂ ಬರೋದಿಲ್ಲ, ಸುಳ್ಳು ಹೇಳಿ ನಂಬ್ಸೋಕ್ಕೂ ಬರೋದಿಲ್ಲ. ನಿಮ್ಮಿಬ್ಬರಿಗೂ ಅದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಉಗುದ್ರಿ ಅಂತ ಗೊತ್ತಾಯ್ತಾ ಇಲ್ವಲ್ಲ ಸರ್? ನೀವು ಕಾನ್ಮೆನ್ಗಳು, ಯಾರು ನಂಬಿಕೆ ಬೇಕಾದರೂ ತುಂಬ ಈಸಿಯಾಗಿ ಗಳಿಸ್ತೀರ. ಅದಕ್ಕೆ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಮ್ಮ ತಂದೆನ ಹೆಂಗಾದರೂ ನಂಬಿಸಿ ಇಲ್ಲ ಮರಳು ಮಾಡಿ ನಂದಿ ಕೋಲೂರಿಂದ ಕರ್ಕೊಂಬರ್ತೀರಾ? ಆಗದೆ ಇರೋ ಕೆಲಸಕ್ಕೆ ಇವನೇ ಹೋಗ್ಬೇಕಲ್ವಾ? ಗಾಂಡ ಬಂದ್ ಕರ್ಕೆ ಕಿತ್ನೆ ದೇತಿ ಪುಷ್ಪೆ. ಓಕೆ ಸರ್, ನಂದು ವಿರೂಪಾಕ್ಷಿಯಿಂದ ಒಂದು ಕ್ವಶ್ಚಿನ್ ಸರ್. ನೀವು ಹೇಳಿದ ಕೆಲಸ ಓಕೆ ಮಾಡ್ಕೊಟ್ಟಿವಿ ಅಂತ ತಿಳ್ಕಲಿ. ಬರೀ ರೊಟ್ಟಿ ಊಟ ಬೈಟು ಕಾಫಿಲೇ ಮುಗಿದೋಯ್ತದ, ಇಲ್ದೇರ ಬೇರೆ ಏನಾರ ಬೆನಿಫಿಟ್ಟು ಸಿಗ್ತದ ಸರ್ ನಮಗೆ? ಹೇಳ್ತಾ ಇದ್ದೇನೆ. ನಿಮ್ಗಿನ್ನೂ 2 ವರ್ಷ ಜೈಲು ಶಿಕ್ಷೆ ಬಾಕಿ ಇದೆ. ನಮ್ಮ ತಂದೆನ ಕರ್ಕೊಂಬಂದ್ರೆ ಬಾಕಿ ಶಿಕ್ಷೆನ ಮನ್ನಾ ಮಾಡಿಸ್ತೀನಿ. ಜೈಲಿಂದ ಬಿಡುಗಡೆ ಆಗಬೇಕು ಅನ್ನೋದು ಪ್ರತಿ ಕೈದಿ ಕನಸು. ಹೌದು ಸರ್. ಕಾನೂನು ಪ್ರಕಾರನೇ ನಿಮ್ಮಿಬ್ಬನು ಬಿಡ್ತೀನಿ. ಬದುಕು ಜೇನುತುಪ್ಪ ಆಗುತ್ತೆ. ನೋಡ್ರಿ, ಇನ್ನೇನು ಬೇಕು ನಿಮಗೆ? ಆಯ್ತು ಸರ್, ಕರ್ಕೊಂಡು ಬರ್ತೀನಿ. ಚೇರ್ ಸರ್. ನಿಮ್ಮ ಡ್ರೆಸ್ಸು ನಮ್ಮ ಡ್ರೆಸ್ ಎಲ್ಲ ಒಂದೇ ಗ್ಯಾಂಗ್. ನೀವು ಕುಡೀರಿ ಸರ್. ಡನ್. ಪೆರಲ್ ಪೇಪರ್ಗೆ ಸೈನ್ ಮಾಡಿ ಹೊರಡಕ್ಕೆ ರೆಡಿಯಾಗಿ. ಬೆಟ್ಟು ಪರ್ಫೆಕ್ಟು. ಇದು ನಿಮ್ಮ ಖರ್ಚಿಗೆ. ಇದು ಓಡಾಡೋದಕ್ಕೆ ವೆಹಿಕಲ್. ಸಾರಿ ಸರ್. ಯಾವುದೇ ಕಾರಣಕ್ಕೂ ನೀವು ಕೈದಿಗಳು ಅಂತ ಆ ಊರಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ನಿಮ್ಮನ್ನ ನಾನೇ ಕಳಿಸಿದ್ದೀನಿ ಅನ್ನೋದಂತೂ ಅಲ್ಲಿರೋರಿಗೆ ಯಾರಿಗೂ ಗೊತ್ತಾಗಬಾರ್ದು. ಸಡನ್ ಆಗಿ ಸರ್ ರಿವಾಲ್ವರ್ ರೀಟ್ ಆಗ್ಬಿಟ್ರಲ್ಲ. ಸರ್, ಇವ್ರು ಯೂನಿಫಾರ್ಮ್ಗೆ 2 ಗುಂಡು ಹೊಡೆದಿದ್ದೀನಿ ಸರ್. ಇವರು ಕೊಟ್ಟು ಕಳಿಸಿ. ಓಕೆ ಸರ್. ನೆನಪಗ ಸರ್? ಅಲ್ಲ, ಬೈಕ್ಗೆ. ಯಾವ್ದು ಗುರು ಇದು? ಚಂದ್ರಯಾನ ಲೊಕೇಶನು. ನೀರು ಸಿಕ್ಕ ಜೈಲ್ ಬಿಟ್ಬಿಟ್ಟು ನೀರ್ಗೊಲ್ಲ ಊರ್ಗೊಂಡಿದೀವಿ ಅಂತ ಕಾಣಿಸುತ್ತೆ ಕಣ. ಯಾವ ಕಡೆ ನೋಡಿದ್ರು ಪ್ರಾಣಿ ಪಕ್ಷಿಗಳೆಲ್ಲ ಸತ್ ಬಿದ್ದದವೆ. ಅಲ್ಲಿ ನೋಡ ಯಾನಗಳು, ಅವು ನೀರಿಲ್ದ ಸತ್ತಿರೋದು ಕಣ. ಹಂಗ ನೀರ್ ಬೇಕನ್ನೋ ಮನುಷ್ಯನ್ಗೆ ಬಾಯಾರ್ಕಕ್ಕೆ ವಿರೂಪಾಕ್ಷು ಫಾಸ್ಟ್ ಆಗಿ ಹೋಗಿ, ಇಲ್ಲಾಂದ್ರೆ ಒಂದು ಫ್ರೆಂಡ್ನ ಕಲ್ಕೋತೀಯ ಅಷ್ಟೇ. ನಮ್ಮನ್ನ ನೋಡಿ ಗುರ್ರ ಅಂತೀರಿನಲ್ಲೇ ನಾಯಿ ನನ್ನ ಮಕ್ಳ. ಅವು ನಾಯಿಗಳಲ್ಲ ಕಣ, ನರಿಗಳು.
ಈಗಲೂ ತುಂಬಾ ಕನ್ನಿಂಗ್ ಇರ್ತವೆ ಕಾಂತ್ರಿ ಮೇಡಮ್. ಅದ್ಯಾವುದೋ ಒಂದು ಕಥೆಲಿ ಬರುತ್ತೆ ಕಣ, ಕರಟಮಕ ಡಮಟಕ, ಇದೇ ತರ ಯಾವ್ದೋ ಒಂದು ಹೆಸರು ಬರ್ತದೆ. ಹಂಗಾದ್ರೆ ನಮ್ ತರ ಜೋಡಿಗಳು ಕಣವು, ನಮ್ ರಿಲೇಟಿವ್ಸ್ ಆಗಬೇಕು. ಜೀವನ ಈಸಿ ತಗೊಳ್ರ ಕಂತ್ರಿ ನನ್ನ ಮಕ್ಳ. ನಡಿ. ಬಾರ್ಲೆ ಕೆಂಪಿ, ಇವತ್ ನಾನೇ ನಿನಗೆ ನೀರು ಕೊಡಿಸ್ತೀನಿ. ಮಾಡ್ಬೇಡ್ರಿ, ಎಲ್ಲರಿಗೂ ನೀರ್ ಸಿಗ್ತಾವ. ನಾಲ್ಕು ನಿಂತ್ಕೊಡ್ರಿ, ಬರೀ ಈ ಕಡೆ. ಟ್ಯಾಂಕರ್ ತರ್ಸಂಗಿಲ್ಲ ಅಂತ ಆರ್ಡರ್ ಮಾಡನಿಲ್ಲ ಮಾಡಿಯಲ್ಲ. ಮತ್ತೆ ಯಾವ ಹಾಡರ್ ಮಗ ತರ್ಸಿದ್ದೀರ? ನಾನು ಯಾಕ ಕಡಿತವನ? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡ. ಯಾಕೆ ನಾಲ್ಗಿ ಬಿಗಿ ಇಡ್ಲಿ, ನೀ ಹಿಡಿ. ಹೆಚ್ಚಿಗೆ ಮಾತಾಡಿದ್ರ ವಯಸ್ಸು ನೋಡೋದಿಲ್ಲ, ಜಾಡ್ಸಿ ಎದೆ ಒದ್ದು ಬಿಡ್ತೀನಿ ಹಳೆ ಮುದುಕ. ಬರ್ರಿ ಕಡೆ. ಏಯ್, ಊರ್ ಕಡ್ದವ್ರಿಗೆ ಜಾಡ್ಜ್ ಓದಿದ್ದೀನಿ ಅಂತ ಎಲ್ಲೇ ತಗೋ. ನಾವ್ ಹತ್ತೀನಿ ಈಗ. ವಾಪಸ್ ಹೊಡಿರ್ಲಿ ಆ ನಾಯಿಕ. ನಮ್ಮ ಹುಡುಗಿ ಕುಸುಮೆ ಬಿಟ್ಟು ಯಾರ ಹತ್ರ ಬಂದ್ರೆ ಹೆಣ ಎತ್ತೇ ಬಿಡ್ತೀನಿ. ನೀರು ಕುಡಿಯಂಗಿಲ್ಲ ಅಂದ್ರೆ ಕುಡಿಯಂಗಿಲ್ಲ, ಮಣ್ಣು ಸೇರ್ಬೇಕು ನೀರು. ನೀರ್ ಕುಡಿಬೇಕು ಸುಮ್ಮನೆ. ಕೈ ಬಿಡಲ್ಲ ನಾಯಿ. ಯಾರು ಈ ಹುಚ್ಚು ನಾಯಿಗೆ ಹೊಡಿಯೋ? ಗಂಡಸರು ಯಾರಿಲ್ಲ ಈ ಊರಾಗ. ಒಂಥರ ಗಂಡಸರು. ನೀರು ನೀರು ಬಾಬಾ ಗತ್ತೆ ನಿಲ್ಸಿದ್ರೆ ಟ್ಯಾಂಕರ್. ನನ್ನ ಕೇಳ್ದಂಗೆ ಯಾವನು ನೀರು ಕುಡಿಯಂಗಿಲ್ಲ. ಇಲ್ಲೇ ಯಾರಲ್ಲ ನೀವು? ಹಂಗ ಆಗ್ಬಿಟ್ ನಿಂಗ. ಬಾಲರಾಜು, ಆ ನೀಲಿ ಕಲರ್ ಸೀರೆ ಉಟ್ಕೊಂಡಿದ್ದಾಳೆ ನೋಡು, ಅವಳೊಂದು ರೇಂಜ್ ಚೆನ್ನಾಗಿದ್ದಾಳಲ್ಲ. ನೀ ಅದನ್ನ ನೋಡ್ಕೋ. ನಂದು ಆ ಪಕ್ಕದಲ್ಲಿರೋ ಜಮ್ಕಿ ಆಯ್ತು. ಹಾಯ್ ಹಾಯ್ ಜುಮ್ಕಿ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಕುಸ್ಮೀರಿ. ಕೂಸುಮರಿನ? ಅಲ್ಲಲ್ರಿ, ಕುಸ್ಮಿ. ಚೆನ್ನಾಗಿದೆ. ನೀವು ಬೇಕಾರ ಕುಸ್ಮ ಗಿಸ್ಮ ಅನ್ರಿ. ಈ ಭಾಡನ ಹತ್ರ ಏನ್ ನಿನ್ನ ಮಾತು? ನಡಿ ಮನೆಗೆ. ನಾವಿಬ್ರು ಮಾತಾಡ್ತಿದ್ದೀವಿ ತಾನೆ? ನಿಂದೇನ್ ಸೆಂಟ್ರಲ್ಲಿ? ಯಾವ್ಲೆ ನೀನು?
ಫೈಟಿಂಗ್ ಬ್ಯಾಡ್ ಜಗಣ ಯಾಕ ನಿನ್ ಪ್ಯಾಂಟ್ ಹರ್ದತಿ ಮಂದಿ ನೋಡ್ರೆ ಮರ್ಯಾದೆ ಹೋಗ್ತೈತೆ. ಆಗ ಬರಲೇ ಬರ ಇವ್ರ ಜೊತೆ ನಮಗೆ ಹೊಡೆದಾಟ ನಾವಾಗಿ ಎತ್ತೇವೆ. ಗಾಡಿ ತಗೊಂಬರ್ ಗಾಡಿ. ನಮ್ಮ MLA ಸಾಹೇಬ್ರಿಗೆ ಹೇಳಿ ಟ್ಯಾಂಕರ್ನ ಬಂದ್ ಮಾಡಿಸೋಗಿತ್ತೇನೋ ಒಂದು ಹನಿ ನೀರು ಸಿಗುವುದಿಲ್ಲ ಯಾಮಂಬು. ಐತ್ರಲ್ಲೇ ನಿಮ್ಮಿಬ್ಬರಿಗೂ ಹೆಣ ಬೀಳಿಸ್ಬಿಡ್ತೀನಿ. ಹೆಣ ಬೀಳಿಸ್ಬಿಡ್ತೀನಿ ಬಿಡಾರ. ಹತ್ರ ಜಲ್ದಿ ಗಾಡಿ ಅಲ್ಲ ಹತ್ರ ಬಂದ್ರಿ ಕಡೆ. ಓ ಕಾಳಿಯಣ್ಣ ಏನ್ ತಾಯಿ ಯಜಮಾನ ತಿರ್ಕೊಂಡು ಎಷ್ಟು ವರ್ಷ ಆಯ್ತು? ಲಗ್ನ ಆಗಿಲ್ರಿ ನನಗ. ಅದನ್ನ ತಿರ್ಕೊಳಕ್ಕೆ ಕೇಳಿದ್ದು. ಓ ಈಗ ನೋಡ್ರಲ್ಲ. ಓಕೆ ನಡಿ ಹಾ ಬನ್ನಿ. ಯಾಕಮ್ಮ ಬೈತೀರಿ ಪಾಪ? ಮತ್ತಿನ್ನೇನ್ರಿ ಸರ ಕಾಲ್ ಬಟ್ಟಿ ಹೆಣ್ಣ ಕಾಯ್ಸಕ ಎಂಟು ಬೆದ್ಗಿ ನೀರ್ ಕೇಳಕತ್ತಾಳ. ನ್ಯಾಯ ಏನ್ರಿ ಫೈದ ನೀವ ಹೇಳ್ರಿ. ಅವ್ರ ಹೆಸರೇನು? ಕೆಂಪವ್ವ. ಕೆಂಪ್ಸ್. ಹಾಯ್ ಧೋನಿಮ್ಮ ಈಕಿಗೆ ಯಾಕ್ರಿ ನಮಸ್ಕಾರ ಮಾಡ್ತೀರಿ? ಆ ನಾಯಿ ಜಕ್ಕನ್ ಹೊಡೆದು ಓಡಿಸ್ತಂಗ ಈ ಕಾಲ್ ಬಟ್ಟಿ ಅವ್ರನ್ನ ಹೊಡೆದು ಓಡಿಸ್ರಿ. ಎಲ್ಲೆಲ್ಲಿ ನಾನು ಬರ್ತಾವ ಕಾಲ್ ಬಟ್ಟಿ ಕಾಯ್ಸ್ತಾವ ಮೂರ್ ಗಂಟೆ ಲಿವರ್ ಹಾಳು ಮಾಡ್ತಾವ. ಹೇ ನಡಿಯತ್ತಾಗ ಮಾರ್ಗೇಡಿ ಊರಿಗೆ ಯಾರು ಬಂದಾರ ಅವ್ರ ಮುಂದೆ ಹಿಂಗ್ ಗದ್ಲ ಮಾಡ್ಬೇಡ್ರಿ. ಬಾರ ಇತ್ಲಾಗ ಕೆಂಪ್ಸ್ ಡೋಂಟ್ ವರಿ. ನೀವಿಬ್ಬಳಾರು ಮನೆಗ್ ಬರ್ರಿ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ರಾಮಣ್ಣರು ಅಂತ ಈ ಊರಿನ ಹಿರಿಯರದಾರ್ರಿ. ಅವ್ರ ಮಗ ಜೈಲರ್ದಾರ್ರಿ. ಗೊತ್ತಾಯ್ತೇನಾ? ಥ್ಯಾಂಕ್ಸ್ ಕೆಂಪ್ಸ್. ಯಾರಪ್ಪ ನೀವು? ಏನ್ ಹೆಸರು? ಹೇಳ್ರಿ ಸರ್. ನನ್ನ ಹೆಸರು ನಾಗರಾಜು. ಇವನ ಹೆಸರು ಬಸವರಾಜು. ಹೆಸರು ನಮ್ ಕಡೆ ಇಟ್ಟಾರ? ಹೌದ್ರಿ. ಬಿಸಿ ಬಿಸಿ. ನಮ್ ಕಡೆಯವ್ರೇನ್ರಪ್ಪ ನೀವು? ಹಂಗೆ ಅನ್ಕೋಬಹುದು ನೋಡ್ರಿ. 5-6 ತಲೆಮಾರುಗಳ ಹಿಂದೆ ನಮ್ ವಂಶಸ್ಥರು ಇಲ್ಲೇ ಎಲ್ಲೋ ಇದ್ರಂತೆ. ಆಮೇಲೆ ಊರ್ ಬಿಟ್ಟು ಹೊಟ್ಟೋದ್ರು. ನಮ್ಮ ಹಳ್ಳಿ ಮಂದಿ ಕತಿನ ಅಷ್ಟೇ, ಊರ್ ಬಿಟ್ಟು ಹೋಗುದು. ಎಲ್ಲೋ ನಿಮ್ಮನ್ನ ನೋಡಿನಿ ಅಂತ ಅನ್ಸ್ಲಿಕತ್ತದ್ರಪ್ಪ. ಎಲ್ಲರೂ ಸಿಕ್ಕಿದ್ರೆ ನನಗ ಹೇಳ್ತಾರೆ. ನಮ್ ತಾತ ಮುತ್ತಾತಂದ್ರು ನಮ್ ತರನೇ ಇದ್ರೆ ಏನ್ ಕತೆಯೋ. ಕಾಪಿ ಜೆರಾಕ್ಸ್ ಹಂಗೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವಿಬ್ರು ಹಿಂಗ್ ಹುಟ್ಟಿರೋದು. ನಾವು ನಿಮ್ಮವ್ರೆ. ನಮ್ಮೂರವ್ರಿಗೆ ಅಡ್ಡ ಹೆಸರು ಇರ್ತೈತಿ. ನಿಮ್ಮ ಅಡ್ಡ ಹೆಸರೇನ? ಅಡ್ರೆಸ್ ಎಲ್ಲ ಭಯಂಕರ ಕಷ್ಟ ಸರ್. ಅಲ್ಲಲ್ಲ ಅಡ್ಡೆಸ್ರೇನು? ಅಡ್ರೆಸ್ರೆಲ್ಲ ಉದ್ದ ಆಗ್ಬಿಡ್ತು. ನಮ್ಗ ನಂಬರ್ ಆಫ್ ನೇಮ್ಸ್ ಜಾಸ್ತಿ. ಕೂಡು ಕುಟುಂಬನ? ಜಾಯಿಂಟ್ ಫ್ಯಾಮಿಲಿ. ನಾ ಹೇಳಿದ್ದು ಅದ. ನಮ್ ಮನೆ ಸರ್ ಕೋಟೆ ತರ ದೊಡ್ಡದು. ಮನೆ ಫುಲ್ ಮಂದಿ. ನಮ್ ನೋಡ್ಕೊಳಕ್ಕೆ ಸ್ಪೆಷಲ್ ಜಾಯಿಂಟ್. ಈ ಊರಿಗೆ ಯಾಕೆ ಬರ್ಬೇಕಾಗಿ ಬಂತ್ರಿ? ಅದೊಂದು ದೊಡ್ಡ ಕತೆ ಐತ್ರಿ. ನಾವಿಬ್ರು ನೆಮ್ಮದಿಯಿಂದ ನಮ್ ಪಾಡಿಗೆ ನಾವು ಬದುಕ್ತಾ ಇದ್ವಿ ನೋಡ್ರಿ. ಒಂಚೂರು ಅಡಿಕೆಲಿ ಕೊಡಲ್ಲ ಇಲ್ಲಿ. ಕೂತ್ಕಲ್ಲ. ದೊಡ್ಡ ಕತೆ ಅಂತ ಹೇಳ್ತಾವ್ರೆ. ಏನಂತ ನನ್ಗೆ ಅರ್ಥ ಆಗ್ಬೇಕಿಲ್ಲಿ ಫಸ್ಟ್. ಲೇಡೀಸ್ ಅಟೆನ್ಷನ್ ಪ್ಲೀಸ್. ಸೈಲೆನ್ಸ್. ನಮ್ಗೆ ಈ ನಾಟಕ ಗಿಟ್ಕಲ್ಲ ಆಗಲ್ಲ ಸ್ವಾಮಿ. ಒಂದ್ಸಲ ಮನ್ಸಿಗೆ ತುಂಬಾ ಬೇಜಾರಾಗೋಯ್ತು. ಎಲ್ಲಿ ನೋಡಿದ್ರು ಮೋಸ, ದಗಲ್ಬಾಜಿ, ದುಡ್ಡು, ದ್ರೋಹ, ಥತ್ತೇರಿ ಅಂತ ಸಿಟಿ ಬಿಟ್ಟು ಮನುಷ್ಯಾಂತಿ ಹುಡ್ಕೊಂಡು ಕೇದಾರ್ನಾಥ್ ಗೊತ್ತಲ್ಲ ಸ್ವಾಮಿ? ಶಿವದೇವ್ರ ಮನೆ ಹಿಮಾಲಯ. ಕೇದಾರ್ನಾಥ್ ಹೋದ ಸ್ವಾಮಿ. ಶಿವನಂದಿ ಗುಡಿಲಿ ಶಿವಪ್ಪನ ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದು ಮನುಷ್ಯಾಂತಿ ಕೊಡಿ ಶಿವನೇ ಅಂತ ಆ ಗುಡಿ ಜಗಲಿ ಮೇಲೆ ಮಲಿಕೊಂಡ್ಬಿಟ್ವಿ. ಹೀಗೆ ಅಡ್ಡಡ್ಡ ಮಲಗಿದ್ವಿ ಸ್ವಾಮಿ. ನಮ್ ಕಣ್ಣೆದುರಿಗೆ ನಂದಿ ವಿಗ್ರಹ ನಮ್ಮನ್ನೇ ನೋಡ್ತಾ ಇದೆ. ಹಂಗೆ ನಿದ್ರೆ ಹೋಗ್ಬಿಟ್ವಿ. ಆಮೇಲೆ ಭಕ್ತಿ ಅಟ್ಯಾಕ್ ಆಯ್ತು. ನೀರು ಕೊಟ್ಟತರಿ ತಗೋ. ಹೀಗೆ ಟಕ್ಕಂತ ಎದ್ದಿನ್ಬಿಡು ಸ್ವಾಮಿ. ಆ ಹಿಮಾಲಯ, ಆ ಚಳಿಲು
ಹಿಂಗೆ ಬೇರ್ತಾ ಇದ್ದ ಸ್ವಾಮಿ. ನಾನ್ ಯಾಕೆ ಹಿಂಗೆ ಎದ್ದಿನ್ಬಿಟ್ಟು ಗೊತ್ತಾ ಸ್ವಾಮಿ? ನನ್ ಬಿದ್ದಿದ್ ಕನ್ಸತ್ತದ್ ಸ್ವಾಮಿ, ಕನ್ಸತ್ತದು. ಏನ್ ಕನ್ಸು? ಅವ್ರಿಗೆ ಹೇಳು. ನನ್ ಕಣ್ಣೆದ್ರಿಗಿತ್ತಲ್ಲ ನಂದಿ, ಅದು ಬಿಳಿ ಬಣ್ಣದ್ದು. ಆದ್ರೆ ಅದಕ್ಕಿಂತ 100% 100 ಪಟ್ಟು ಜಾಸ್ತಿ ಇರೋ, ಸಖತ್ತಾಗಿರೋ ಇದೇ ತರ ಕಪ್ಪು ನಂದಿ ನನ್ ಕನ್ಸಲ್ ಬಂದಿತ್ತು ಸ್ವಾಮಿ, ನನ್ ಕನ್ಸಲ್ ಬಂದಿತ್ತು. ನಾವಿಬ್ರು ಆ ನಂದಿ ಮುಂದೆ ನಿಂತ್ಕೊಂಡಿದ್ದೀವಿ, ಭಯ ಪಟ್ಕೊಂಡು ನಡುಗ್ತಾ ಇದ್ದೀವಿ. ಆ ನಂದಿ ಒಂದ್ಸತಿ ಕಾಲ್ ಕೆರೆದು ಮಾತಾಡ್ ಶುರು ಮಾಡ್ತು. ಏಯ್ ನಾಗರಾಜು, ಏಯ್ ಬಸವರಾಜು, ನನ್ನನ್ನು ಹುಡುಕೊಂಡು ಯಾಕೋ ಹಿಮಾಲಯಕ್ಕೆ ಬಂದ್ರಿ? ನಾನಿಲ್ಲಿಲ್ಲ, ನಾನು ನಂದಿಕೋಲೂರು ಅಂತ ಗ್ರಾಮ ಇದೆ, ನಾನು ಅಲ್ಲಿದ್ದೀನಿ. ಹೌದು ಸ್ವಾಮಿ, 5-6 ತಲೆಮಾರುಗಳಿಂದ ನಿಮ್ ಹಿರಿಕರು ಹರಕೆ ತೀರ್ಸಿಲ್ಲ, ಬಂದ್ ಮೀಟ್ ಮಾಡಿ. ಅಲ್ಲಿವರೆಗೂ ನಿಮ್ಗೆ ಮನಶಾಂತಿ ಸಿಗಲ್ಲ ಅಂತ ಹೇಳ್ತು ಸ್ವಾಮಿ ಆ ನಂದಿ. ಅದಕ್ಕೆ ಬಂದು ಸ್ವಾಮಿ. ಈ ಊರ್ ನಂದಿ ದೇವರು ಕರೆಸಿಕೊಂಡಂತ ವಿಶೇಷ ಮಂದಿ ಇರ್ಬೇಕು ನೀವು. ನೀವು ನಮ್ಮನ್ನಲ್ಲ, ಮೊದಲು ನಂದಿನ ಭೇಟಿ ಮಾಡ್ಬೇಕು. ಸ್ವಾಮಿ, ಆ ನಂದಿ ಎಲ್ಲಿದೆ ಅಂತ ತೋರಿಸ್ಬಿಡಿ. ನಿಜವಾಗ ಆಯ್ತಾ ಇಲ್ಲ ಪ್ಲೀಸ್. ಇದೆ, ನನ್ ಕನ್ಸಲ್ ಬಂದಿದ್ದ ನಂದಿ ಇದೆ, ಇದೆ, ಇದೆ ನಂದಿ. ನೀನ್ ಹುಡುಕಣ್ಣ ಬಂದಿ. ನಂದಿ, ನೀವ್ರನ್ನ ಕರ್ಸ್ಕೊಂಡಿರಿ, ನೀನು ಸನ್ನಿಧಿಗೆ ಬಂದಾರ ನೋಡು. ಈ ನಂದಿ ಎಲ್ಲೋ ಮಾತಾಡುತ್ತೆ, ಟೇಕ್ ಓವರ್ ಮಾಡ್ಲಾ? ಜಮಾಯ್ಸ. ನಂದಿ ಭಗವಾನಿಗೆ, ನಂದಿ ಕೋಲೂರಿಗೆ, ಬಸವರಾಜ್ ನಾಗರಾಜುಗೆ. ಹೋಗ್ರಪ್ಪ, ನಂದಿ ತಲೆ ತೊಳಗ್ ಕೈ ಮುಗಿರಿ. ಇವತ್ತು ನಿಮ್ ನೆಮ್ಮದಿ ವಾಪಸ್ ಬರ್ಲಿ. ಅಜ್ಜಾರ, ಯಾರೋ ಇಬ್ಬಾರ ನಮ್ಮ ಊರಿಗೆ ನೆಮ್ಮದಿ ಹುಡ್ಕೊಂಡ್ ಬಂದಾರಿ. ಅವ್ರು ನೋಡಿ ನಮಗ್ ನೆಮ್ಮದಿ ಇಲ್ದಂಗ ಆಗೈತಿ. ಮುಂದೆ ಹ್ಯಾಂಗ್ರಿ? ಏನ ನಿಂದು ಅಜ್ಜರ್ ಮುದ್ದ ಮುಲ? ರವೀಂದ್ರನಾಥ್ ಟಾಗೂರ್ ಹೋಗ್ಬಿಟ್ರಲ್ಲ, ಇವ್ರು ಯಾರು? ಕಿಸ್ಕೊ ಮಾಲುಂಬೆ. ಅಜ್ಜಯ್ಯ, ನೀನು ಜಾತ್ರೆ ನಡೀತೈತಿ ಅಂದಿ ನೋಡು. ನಂದಿ ದೇವರು 5 ತಲೆಮಾರಿನ ಹಿಂದಿನ ಮಂದಿನ ವಾಪಸ್ ಕರೆಸ್ಕೊಂಡಾನ. ನಿನ್ನ ಮಾತಿಗೂ ಶರಣು, ನಿನ್ನ ಮೌನಕ್ಕೂ ಶರಣು. ಏ, ಇದು ಐಬಾಲ ನೋಬಾಲ? ಐಡ್ಬಾಲ. ಅಜ್ಜನಿಗ ಕಣ್ ಕಾಣಿಸಲ್ಲ ಅನ್ಸ್ತದೆ. ಹೌದು, ಕಾಣಿಸಂಗಿಲ್ಲ. ಆದ್ರ ಅವ್ರಿಗೆ ಕಾಣಿಸುವಂತ ಲೋಕ ನಮಗೆ ಯಾರಿಗೂ ಕಾಣಿಸೋದಿಲ್ಲ. ಮಾತಾಡ್ತಾರ ಹೋಗ್ಲಿ. ಊರ್ಗ್ ಒಳ್ಳೇದಾಗೋದಿದ್ರಷ್ಟ ಆಗ್ಬಿಡ್ತಾರ. ಹಂಗಾರೆ ನಾವು ಭಯಂಕರ ಒಳ್ಳೆಯವರು, ಸ್ವಲ್ಪ ಬಾಯಿ ಬಿಡಕಲಿ. ಹೋಗ್ರಿ, ಏನ್ರಿ ಹೇಳ್ಬೋದು ಅಜ್ಜಯ್ಯ? ಆಶೀರ್ವಾದಿದ್ದು ಅತಿ ಹೆಚ್ಚು ಸ್ವಾಮಿ, ಬಿಡಿ. ಆಶೀರ್ವಾದಿದ್ದು ಏನೋ ಹೇಳ್ತಾ ಇದಾರೆ. ನೀವಿಬ್ಳಾರು ಯಾರಂತ ಅಜ್ಜಾರಿಗೆ ಗೊತ್ತಾದಂಗ್ ಕಾಣ್ತತಿ. ನನ್ನ ಮಗ ಸೀನಿಯರ್ ಕಣ ನಮ್ಗೆ. ಇವನು ಎಲ್ಲಿಯಾರು ನಮ್ಗೆ ಸಿಕ್ಕಿದ್ನಲ್ಲ. ನಿಮಗ ಅಪ್ಪ ಅವ್ವ ಸಿಗ್ತಾರಂತಿಲ್ಲಿ. ಅಪ್ಪ ಅವನ ಡವ್ ಬಿಡ್ತಾನೆ. ನೀವು ತಂದೆ ತಾಯಿ ಕಾಲಿಗೆ ಬೀಳ್ತೀರಂತೆ. ಏಯ್, ನಾವೇ ಸರಿ ಇಲ್ಲ, ಇವನು ನಮ್ಮ ಅಪ್ಪ. ನಿಮ್ಮ ತಂದೆ ಆಸೆ ಪೂರೈಸಿ ಮುಂದೆ ನೀವು ಬಹಳ ದೊಡ್ಡ ಮನುಷ್ಯರು ಹಾಕಿರಿ ಅನ್ನಕತ್ತಾನ ಅಜ್ಜಯ್ಯ. ಟೀ ಮುಚ್ಕೊಂಡು ಹೋಗೋಣ ಬಾ. ಎಲ್ಲ ಕಡೆ ಉದ್ದುದಕ್ಕೂ ನಿಲ್ಸಿದಿರಿ. ಏನಿದು? ನಂದಿಕೋಲು. ಈ 1000 ನಂದಿಕೋಲು, ಆ ವಿಗ್ರಹ ಎಲ್ಲ ನಮ್ಮ ವಂಶದ ಹಿರಿಕರು ಮಾಡಿಸಿದ್ದು. ಎಲ್ಲ ನಂದಿ ಕೋಲಿಂದನಾ ಈ ಊರಿ ನಂದಿ ಕೋಲು ಹೆಸರು ಬಂದ್ರಿ. ಗುರು, ನಂದಿಕೋಲ್ನ ಊರ್ ಮಂದಿ ಎಲ್ಲ ಸೇರಿ ಎತ್ತಿದ್ರನ ಜಾತ್ರೆ. ನೀವು ಇರ್ತಿರಲ್ಲ ಊರಾಗ, ನೀವೇ ಎತ್ತಿರಿ ನಂದಿಕೋಲ. ಜುಲೈ 2ಕ್ಕ ಜಾತ್ರೆ. ಜೂಲೈ 2. ನೀವು ಹೋಗಿ ಜರ ಆರಾಮ್ ತಗೋರಿ. ಏ ಗಿರೀಶ, ಕರ್ಕೊಂಡೋಗಿ ಇವ್ರನ್ನ. ಇಲ್ಲೇ ಆದ್ರೆ ಒಂದು 10 ನಿಮಿಷ ಮಲ್ಲಿಗೆ ಎದ್ಬಿಡು. ಎದ್ದ ತಕ್ಷಣ ನಂದಿ ದೇವ್ರ ಕನ್ಸಲ್ ಬಂತು, ಆರ್ಡರ್ ಮಾಡೈತೆ, ಸೀದಾ ಬೆಂಗಳೂರು ಹೊಂಟೋಗೋಣ ಅಂತ ಹೇಳ್ಬಿಡು. ಆ ಮುದ್ಕ ಓಡ್ಕೊಂಡ್ ಬರ್ತಾನ. ಆ ಮುದ್ಕ ನಂಬಿರೋದು ನಂದಿದ್ದೇವ್ರ, ನಮ್ಮನ್ನಲ್ಲ. ಅವನು ನಮ್ಮ ಮೇಲೆ 100% ನಂಬಿಕೆ ಬರೋವರೆಗೂ ಅವ್ನು ನಮ್ಮ ಜೊತೆ ಬರಲ್ಲ. ನೆಕ್ಸ್ಟ್ ಹೇಳು. ಮುಚ್ಕೊಂಡು ಊರ್ನ ನಂಬಿಕೆ ಕಳಿಸ್ಬೇಕು. ನಂಬಿಕೆನೇ ಜೀವನ ಅಂತ
ಯಾವನೊಬ್ಬ ಮಹಾನ್ ಬೇವರ್ಸಿ ಹೇಳೋನೆ. ಯಾವನವನು